ಜಗದೀಶನಾಡುವ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಕಾಣುವ ಜಗದೀಶನಾಡುವ ಜಗವೇ ನಾಟಕರಂಗ ಜಗದೀಶನಾಡುವ ಜಗವೇ ನಾಟಕರಂಗ. ಶ್ರೀಹರಿ ನಾರಾಯಣ ನಾರಾಯಣ ನಾರಾಯಣ. ಭಕ್ತರಕ್ಷಕ ಜಗದೋದ್ಧಾರ ಜಗತ್ಪಾಲಕ ಶ್ರೀಹರಿ ಶ್ರೀಹರಿ, ನಿನ್ನ ಅನುಗ್ರಹಕ್ಕಾಗಿ ವೈಕುಂಠವನ್ನ ಪ್ರವೇಶಿಸಿದ ಸನಕ ಸನಾತನ ಸನಾತನ ಸನತ್ಮಾರರೆಂಬ ಮುನಿಸುತರನ್ನ ವೈಕುಂಠ ದ್ವಾರಪಾಲಕರಾದ ಜಯ ವಿಜಯರು ತಮ್ಮ ಅಹಂಕಾರದಿಂದ ಅವರನ್ನ ಅವಮಾನಿಸಿದರು. ಮನನೊಂದ ಮುನಿಸುತರು ಅವರಿಗೆ ಘೋರವಾದ ಶಾಪವನ್ನು ನೀಡಿದರು. ಶಾಪ ವಿಮೋಚನೆಯ ಮಾರ್ಗವಾಗಿ ಶ್ರೀಹರಿಯನ್ನ ಮೊರೆ ಹೋದರು. ಮುಂದೆ ಭೂಲೋಕದಲ್ಲಿ ದಿತಿಗರ್ಭ ಸಂಜಾತರಾಗಿ ಕಶ್ಯಪ ಸುತರಾಗಿ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷರೆಂಬ ನಾಮಾಂಕಿತವನ್ನ ಹೊಂದಿ ಶೋಣಿತಾಪುರವನ್ನ ಆಳುತ್ತಿದ್ದಾರೆ. ಶ್ರೀಹರಿ, ಏನು ನಿನ್ನ ಲೀಲೆ? ಜಗದೀಶನಾಡುವ ಜಗವೇ ನಾಟಕರಂಗ ಜಗದೀಶನಾಡುವ ಜಗವೇ ನಾಟಕರಂಗ.
ಅಣ್ಣ, ನಿನ್ನ ಪ್ರತಾಪಕ್ಕೆ ಎಣೆ ಇಲ್ಲ, ನಿನ್ನ ಸಾಹಸಕ್ಕೆ ಸರಿಸಾಟಿ ಇಲ್ಲ. ಇಷ್ಟಾದರೂ ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ಹಿರಣ್ಯಾಕ್ಷ, ಏಕೆ? ಸಪ್ತ ಪಾತಾಳಗಳು ನಮ್ಮ ಪಾದದಡಿಯಲ್ಲಿ ಬಿದ್ದಿರಬೇಕು. ನಮ್ಮ ಪಾದದಡಿಯಲ್ಲಿ ಬಿದ್ದಿರಬೇಕು. ಮೂರು ಲೋಕವು ನಮ್ಮ ಮುಷ್ಟಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿರಬೇಕು. ಸುರಲೋಕವು ಸತ್ತು ಬಿದ್ದಿರಬೇಕು. ಪುರಲೋಕವು ಸತ್ತು ಬಿದ್ದಿರಬೇಕು. ಅಷ್ಟ ದಿಕ್ಪಾಲಕರು ನಮ್ಮ ಮನೆಯ ದ್ವಾರಪಾಲಕರಾಗಿರಬೇಕು. ಹೌದು ಹೌದು, ನಮ್ಮ ಮನೆಯ ದ್ವಾರಪಾಲಕರಾಗಿರಬೇಕು. ಅಷ್ಟೇ ಅಲ್ಲ, ಕಾಮಧೇನುವಿನೆಡೆ ಕಾಲು ಚಾಚಿ ಕಲ್ಪ ವೃಕ್ಷದ ಅಡಿಯಲ್ಲಿ ಮಲಗಿರುವ ನಿನ್ನನ್ನು ಹೆದರಿಯ ಶಚಿಪತಿಯು ಪೂಜಿಸಬೇಕು. ಹೆದರಿ ಪೂಜಿಸಬೇಕು. ಈ ಕಾರ್ಯವನ್ನ ಸಾಧಿಸಿ ಬರುತ್ತ. ಬೇಡ ಸಹೋದರ, ನಿನಗಿಂತ ಹೆಚ್ಚಿನದಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನೀನೊಬ್ಬ ನನ್ನ ಜೊತೆ ಇದ್ದರೆ ಸಾಕು, ಮೂರು ಲೋಕವು ನಮ್ಮ ಪಾದದಡಿಯಲ್ಲಿ ಬಿದ್ದ ಹಾಗೆ. ಈ ಹಿರಣ್ಯಾಕ್ಷನ ಪರಾಕ್ರಮದ ಮೇಲೆ ಶಂಕೆಯೇ? ಸೃಷ್ಟಿಯ ಯಾವುದೇ ಮಹಾಶಕ್ತಿಯ ನನ್ನ ಎದುರಾದರೂ ಅದನ್ನ ದಿಟ್ಟದಿಂದ ಹುಟ್ಟಡಗಿಸಬಲ್ಲ. ಬಲ್ಲೆ, ನಾ ಬಲ್ಲೆ ಸಹೋದರ, ನಾನು ಅದನ್ನು ಬಲ್ಲೆ. ಅಣ್ಣ, ಉಗ್ರನಾದರೆ ಪ್ರಳಯ ರುದ್ರನನ್ನೇ ನಡುಗಿಸಿ ಮೃತ್ಯು ದೇವತೆಗಳಿಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಅಣ್ಣ, ಕದನೋತ್ಸಾಹದಿಂದ ಕುಡಿಯುತ್ತಿರುವ ನನ್ನ ಕೈಗಳಿಗೆ ನಿರಾಸೆ ಮಾಡಬೇಡಣ್ಣ, ನಿರಾಸೆ ಮಾಡಬೇಡ. ದಿಗ್ವಿಜಯಶಾಲಿಯಾಗಿ ಬಾ. ಹೋಗಿ ಬಾ ಸಹೋದರ, ಹೋಗಿ. ನಿಲ್ಲಿಸುವೆ ವೈರಿ ಜನಗಳ ಹಾರಾಟ, ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ನನಗಾರು ಸಾಟಿ ಇಲ್ಲ, ಎದುರು ನಿಲ್ಲೋ ವೀರರಿಲ್ಲ. ನನಗಾರು ಸಾಟಿ ಇಲ್ಲ, ಎದುರು ನಿಲ್ಲೋ ವೀರರಿಲ್ಲ. ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಏನಿದು ಏನಿದು ಅಟ್ಟಹಾಸ? ನಾನು ನಿನ್ನೊಡನೆ ಹೋರಾಡಬೇಕೆ? ಈ ಹುಚ್ಚು ಆಸೆ ನಿನಗೆ ಏಕೋ ದಾನವ? ನೋಡು ದೈತ್ಯೇಂದ್ರ, ಈಗ ನನ್ನಲ್ಲಿ ಆ ಉತ್ಸಾಹವಿಲ್ಲ. ಅದೆಲ್ಲ ಮುಗಿದು ಹೋದ ಕತೆ. ನೋಡು ಹಿರಣ್ಯಾಕ್ಷ, ನಿನಗೆ ಸರಿಸಮನಾದ ವೀರರ ಜೊತೆ ಹೋರಾಡಿದ್ರೆ ಅದಕ್ಕೊಂದು ಬೆಲೆ. ಸುಮ್ಮನೆ ನಮ್ಮಂಥವರ ಜೊತೆ ಏಕೆ ಯುದ್ಧ?
ನನಗೆ ಸಮನಾದ ವೀರ, ಹ, ನನಗೆ ಸರಿ ಸಮನಾದ ವೀರ ಅವನೇ ನಾರಾಯಣ. ನಾರಾಯಣ. ನಾರಾಯಣನನ್ನು ನಾನು ವಿಚಾರಿಸುತ್ತೇನೆ. ಶಂಕರರೇ, ಎಂದು ಲೋಕವನ್ನು ಧ್ವಂಸ ಮಾಡಿ ಹಿರಣ್ಯಾಕ್ಷ, ಏನಿ ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲವದನ ಕಮಲ ನಯನ ಕಮಲವದನ. ಯಾರು? ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಹಿರಣ್ಯಾಕ್ಷ, ನೀನಿಷ್ಟು ಆತುರದಲ್ಲಿ ಹೊರಟರೆ ಹೇಗಪ್ಪ ತಿಳಿಯುವುದು? ಆ, ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ. ಯಾಕೆ ಹಿರಣ್ಯಾಕ್ಷ? ಈ ಹಿರಣ್ಯಾಕ್ಷ ಆ ಹರಿಯನ್ನು ಸಿಡಿದು ಹಾಕಿದನ ಕಣ್ಣಾರೆ ನೋಡುವುದಕ್ಕೆ. ನಿನಗೆ ಆತಕ್ಕಪ್ಪ ಬಂತು ಇಂಥ ದುರ್ಬುದ್ಧಿ? ಹಾಗಲ್ಲ, ಹಾಗಲ್ಲ. ಇಂಥ ಲೋಕ ಕಲ್ಯಾಣಕ್ಕೆ ಹೊರಟಿರುವಾಗ ನಮ್ಮಂಥವರ ಸಲಹೆ ಪಡೆದುಕೊಳ್ಳಬೇಕಲ್ವೇ? ಇದಕ್ಕೆ ದುರ್ಬುದ್ಧಿ ಅನ್ನೋದು ಇನ್ನೇನು ಹೇಳಿ? ಹಿರಣ್ಯಾಕ್ಷ, ಆ ಶ್ರೀಪತಿ ಮಹಾ ಮಾಯಾವಿ. ನಾವು ದಾನವರು, ಅವನು ಆದಿದೇವ ಕಣಯ್ಯ. ಮಾಯಾವಿಗಳು ಕಣಯ್ಯ. ಅವನು ಆದಿದೇವ ಕಣಯ್ಯ. ಅದಕ್ಕೆ ಕಣಯ್ಯ ಅವನನ್ನ ಅಂತ್ಯದೇವರನ್ನಾಗಿ ಮಾಡಲು ಹೊರಟಿರುವುದು. ಅಚ್ಯುತ. ಅಚ್ಯುತ ಈ ಕಥೆಯಿಂದ ಅಪ್ಪಳಿಸಿದರೆ ಅವನು ಚ್ಯುತ. ಹಿರಣ್ಯಾಕ್ಷ, ದೊಡ್ಡವರ ಮಾತನ್ನ ಕೇಳು, ನಿನಗೆ ಕ್ಷೇಮ. ದೊಡ್ಡವರು ಯಾರು? ಯಾರು ದೊಡ್ಡವರು? ಹಿರಣ್ಯಾಕ್ಷ, ವಯಸ್ಸಿನಲ್ಲಿ ನಾನು ದೊಡ್ಡವನು, ಶಕ್ತಿಯಲ್ಲಿ ನೀನೇ ದೊಡ್ಡವನು. ಹಿರಣ್ಯಾಕ್ಷ, ಎದುರಾಳಿಯು ಆಕ್ರೋಶದಿಂದ ಬಂದಾಗ ಮಾತ್ರ ಯುದ್ಧ ಸೊಗಸು. ಆ ಶ್ರೀಪತಿ ಶೇಷಶಯನಾಗಿ ಮಲಗಿರುವ ಆ ಶ್ರೀಪತಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ಅವನಿಗೆ ಕೋಪ ಬರುವುದಕ್ಕೆ ನಾವು ಏನು ಮಾಡಬೇಕು? ಹಾಗೆ ಹೇಳು ಮತ್ತೆ. ಮಹಾವೀರ, ನಿನಗೆ ಅತ್ಯಂತ ಪ್ರಿಯರಾದವರು ಯಾರು? ನೀವೇ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನನ್ನ ಬಿಟ್ಟರೆ? ನನ್ನ ತಾಯಿ. ತಾಯಿಯನ್ನ ಬಿಟ್ಟರೆ? ನನ್ನ ತಂದೆ. ತಂದೆಯನ್ನ ಬಿಟ್ಟರೆ? ನನ್ನ ಅಣ್ಣ. ಅಣ್ಣನನ್ನೂ ಬಿಟ್ಟರೆ? ನನ್ನ ಧರ್ಮ ಪತ್ನಿ. ಒಂದು ವೇಳೆ ನಿನ್ನ ಪತ್ನಿಯನ್ನ ಯಾರಾದರೂ ಕೆಳಕಿದರೆ? ಯಾರು? ಅಡಿಗೆ ಬಿಡುತ್ತೇನೆ. ಯಾರು ನನ್ನ ಪತ್ನಿಯನ್ನು ಕೆಡಕುವವರು? ಇಲ್ಲಿ ಯಾರಿದ್ದಾರಯ್ಯ? ಒಂದು ವೇಳೆ ನಿನ್ನ ಪತ್ನಿಯನ್ನ ಕೆಣಕಿದರೆ ಅಂತ ಹೇಳಿದೆ ಅಷ್ಟೆ, ಇಲ್ಲಿ ಯಾರು ಇಲ್ಲಯ್ಯ. ನೋಡಿದೆಯಾ? ನಾನು ಹೇಳಿದ ಮಾತನ್ನ ಕೇಳಿ ನಿನಗೆ ಹೇಗೆ ಆಕ್ರೋಶ ಬಂತು ಅಂತ. ಅದೇ ರೀತಿ ಆ ಮಹಾವಿಷ್ಣುವಿಗೂ ಅವನ ಪತ್ನಿಯನ್ನ ಕೆಣಕಿದಾಗ ಅವನು ರೋಷಾವೇಶಗೊಂಡು ಆಗ ನಿಮ್ಮಿಬ್ಬರ ಯುದ್ಧ. ನಾರದರೆ ಬ್ರಹ್ಮಚಾರಿಗಳಾಗಿದ್ದರೂ ಬಹಳ ವಿಷಯವನ್ನ ತಿಳಿದುಕೊಂಡಿದ್ದರು. ನಾರಾಯಣ 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 ಎಲ್ಲಿ ನಾರಾಯಣನ ಪತ್ನಿ? ರಯ್ಯ, ಯೋಚಿಸಬೇಕಲ್ವೇ?
ಒಬ್ಬಳು ಅವನ ವಕ್ಷಸ್ಥಳದಲ್ಲಿದ್ದಾಳೆ. ಅವಳಾಗ್ಲಿಕ್ಕಿಲ್ಲ. ಇನ್ನೊಬ್ಬಳು ಅದು ನೋಡು, ಭೂದೇವಿ. ಭೂದೇವಿ ಕಮಲ ನಯನ ಕಮಲ ನಾನಾರೆಂದು ಗೊತ್ತೇ? ಚೆನ್ನಾಗಿ ಬಲ್ಲೆ. ನೀನು ನನ್ನ ವೈರಿ ಮಹಾವಿಷ್ಣುವಿನ ಪತ್ನಿ ಎನ್ನುವುದು ಚೆನ್ನಾಗಿ ಬಲ್ಲೆ. ನನ್ನನ್ನು ಕೆಣಕಿದರೆ ಅದರ ಪರಿಣಾಮವೇನಾದರೂ? ನಿನ್ನನ್ನು ಕೆಣಕಿದರೆ ಪರಿಣಾಮ ನೋಡೋಣ. ನೀನೇನೋ ಮಹಾವಿಷ್ಣು ಹಂದಿಯ ರೂಪದಲ್ಲಿ ಬರಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಹರಿನಾಮದ ಮಹಿಮೆ ನೋಡು, ಹರಿ ಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆ ನೋಡು, ಹರಿ ಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆ ನೋಡು, ಬಣ್ಣಿಸಲಾಗದ ಆನಂದ ನೀ ಕಾಣುವೆ ಆಗ ಓ ಕಂದ, ಹರಿ ಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆ ನೋಡು. ನಾರಾಯಣ ನಾರಾಯಣ. ಹಿರಣ್ಯಾಕ್ಷನ ಸಾವಿನಿಂದ ಕೋಪಗೊಂಡ ಹಿರಣ್ಯಕಶ್ಯಪು ತನ್ನ ತಾಯಿಯ ಮಾತನ್ನೂ ಲೆಕ್ಕಿಸದೆ ಶ್ರೀಹರಿಯ ಮೇಲೆ ಯುದ್ಧಕ್ಕೆ ಹೊರಟಿರುವಾಗ ದಾನವ ಗುರುಗಳಾದ ಶುಕ್ರಾಚಾರ್ಯರನ್ನು ಆತನನ್ನು ತಡೆದು ಬ್ರಹ್ಮನನ್ನ ಕುರಿತು ತಪಸ್ಸು ಮಾಡು ಎಂದು ಉಪದೇಶಿಸಿದರು. ಘೋರವಾದ ತಪಸ್ಸಿಗೆ ಕುಳಿತಿರುವ ಹಿರಣ್ಯಕಶ್ಯಪು ಆತನ ತಪಸ್ಸನ್ನು ಭಂಗ ಮಾಡಲು ಬಂದಿರತಕ್ಕಂತಹ ಇಂದ್ರನಿಗೆ ಅಪಜಯವಾಯಿತು. ಅಷ್ಟಾದರೂ ತನ್ನ ಛಲವನ್ನು ಬಿಡದೆ ಹಿರಣ್ಯಕಶ್ಯಪುವಿನ ಮಡಿದಿಯಾದ ಕಯಾದುವಿನ ಗರ್ಭಸೀಳಲು ಹೊರಟಿರುವ ಇಂದ್ರನನ್ನ ನಾನು ತಡೆದೆನು. ಮುಂದೆ ಯಾರಿಂದಲಾದರೂ ತೊಂದರೆ ಸಂಭವಿಸುತ್ತೆಂದು ಕಯಾದುವನ್ನು ನನ್ನ ಆಶ್ರಮದಲ್ಲಿ ಆಶ್ರಯ ನೀಡಿ ಈಗ ಕಯಾದುವಿಗೆ ಗಂಡು ಮಗುವಿನ ಜನನಕ್ಕೆ ಸೂಕ್ತ ಕಾಲ ಒದಗಿ ಬಂದಿದೆ. ನಾರಾಯಣ ನಾರಾಯಣ. ಹಾಡು ಹರಿನಾಮದ ಮಹಿಮೆ ನೋಡು, ಹರಿ ಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆ ನೋಡು.
ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಲ್ಲಿ ಶಿರವನು ವರವನೊಂದ ಬೇಡುವೆನು ಕೃಪೆ ಮಾಡಿ ಹರಸೆನ್ನ ಓ ಬ್ರಹ್ಮದೇವ. ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಮನೆಯ ಒಳಗಾಗಲಿ ಹೊರಗಾಗಲಿ ಪಕ್ಷಿ ಮೃಗಾದಿಗಳಿಂದಾಗಲಿ ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ ಅಸ್ತ್ರಗಳಿಂದಾಗಲಿ ಶಸ್ತ್ರಗಳಿಂದಾಗಲಿ ಸುರ ನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಯಾಗಿ ನೀ ಸೃಷ್ಟಿಸತಕ್ಕಂಥ ಅದಾವುದೇ ಜೀವಿಯಿಂದಲೂ ನನಗೆ ಮರಣ ಬಾರದಂತೆ ಅನುಗ್ರಹಿಸುತ್ತೆ. ತಥಾಸ್ತು ಹಿರಣ್ಯ, ತಥಾಸ್ತು. ಇಂದು ನನಗೆ ಸಮನಾರು, ನನಗೆ ಸಮನಾಗಿ ನಿಲ್ಲಬಲ್ಲ ಧೀರನು ಶೂರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದವೇನು ನಿನ್ನ ಉಳಿಸೆನು ದಾನವೇಂದ್ರನಾದ ನನ್ನ ಕೆಣಕಿದ ಮೊದೋನ್ಮತ್ತ ದುರ್ವ ದುಷ್ಟ ಭೂತ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದವೇನು ನಿನ್ನ ಉಳಿಸೆನು ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಕಡಲ ಚನದಿ ಕುಡಿಯುತ್ತ ಶೇಷ ನೋಡಲ ಸಿಗಿದು ಬಿಸುಡುತ್ತ ಚಂದ್ರ ಕಡಿದು ಮುರಿದು ಎಸೆಯುತ್ತ ನಿನ್ನ ಗದೆ ಪುಡಿ ಪುಡಿ ಮಾಡಿ ಕಡಲ ಚನದಿ ಕುಡಿಯುತ್ತ ಶೇಷ ನೋಡಲ ಸಿಗಿದು ಬಿಸುಡುತ್ತ ಚಂದ್ರ ಕಡಿದು ಮುರಿದು ಎಸೆಯುತ್ತ ನಿನ್ನ ಗದೆ ಪುಡಿ ಪುಡಿ ಮಾಡಿ ಶಿವನು ಹೆದರುತ್ತಿರೆ ಬ್ರಹ್ಮ ಬೆವರುತ್ತಿರೆ ಸುರರು ಅಳುತ್ತಿ ನರರು ಅಳುತ್ತಿ ಕಣ್ಣಲ್ಲಿ ರೋಷವ ಬೆಂಕಿಯೋ ಚಂದಿ ಫಡ ಫಡ ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಉಳಿಸೆನು ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಆಕಾಶಯದಲ್ಲಿ ಹೆದರಿ ನಡುಗೆರೆ ಕಾರ್ಮೋಣ ಭಯದಿ ಚೆದರಿ ಚದುರಿದ ಈ ಭೂಮಿ ಅಳುತ್ತ ಶಕ್ತಿಯನ್ನು ದೇವೇಂದ್ರ ನದಿಯನ್ನು ಹೀರಿ ಆಕಾಶಯದಲ್ಲಿ ಹೆದರಿ ನಡುಗೆರೆ ಕಾರ್ಮೋಣ ಭಯದಿ ಚೆದರಿ ಚದುರಿದ ಈ ಭೂಮಿ ಅಳುತ್ತ ಶಕ್ತಿಯನ್ನು ದೇವೇಂದ್ರ ನದಿಯನ್ನು ಹೀರಿ ಸ್ವರ್ಗ ನರಕಗಳ ಎಲ್ಲ ಲೋಕಗಳ ನನ್ನ ಕಾಲರಿಯಲಿತ್ತು ಅವಳು ಚದುರಿಸಿ ನಿಲ್ಲುವ ವೀರರು ಯಾರು ಬಿಡು 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 ನಾನೀಗ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಎಲ್ಲಿ ಹೋದರೇನು ನಿನ್ನ ಉಳಿಸಲು ದೋನವೇಂದ್ರನಾದ ನನ್ನ ಕೆಣಕಿದ ಮತ್ತ ದುರ್ವ ದುಷ್ಟ ಭೂತನ ಸಿಗಿವೆ ಕ್ಷಣದಲ್ಲಿ ನಿನ್ನ ನಾಮ ಯಾರವನು? ನಾನಿಲ್ಲಿರುವುದನ್ನು ಅರಿಯದೆ ನನ್ನ ವೈರ್ಯ ಗುಣಗಾನ ಮಾಡುತ್ತಿರುವವನು. ನಾರಾಯಣ ನೀನೆ ಸರ್ವೇಶ್ವರ ದೈತ್ಯ ಮನೋಹರ ಶಿವಶಂಕರ ದೈತ್ಯ ಮನೋಹರ ಶಿವಶಂಕರ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಬೆದರಿ ಬೆಂಡಾಗಿ ಹೋದ. ಏನಾರದ ಹೀಗೆ ಇನ್ನು ಮುಂದೆ ನನ್ನನ್ನೇ ಕ್ಷಮಿಸಬೇಕು.
ಅರ್ಥ ಆಯ್ತು. ಲೋಕದಲ್ಲಿ ನನ್ನ ಪ್ರತಾಪವನ್ನು ಕೊಂಡಾಡಬೇಕು, ಆಯ್ತು ಅಪ್ಪಣೆ. ನನ್ನನ್ನೇ ಪೂಜಿಸಬೇಕು. ಗೊತ್ತಾಯ್ತು. ಅಪ್ಪಿತಪ್ಪಿ ಏನಾದ್ರೂ ನನ್ನ ವೈರ್ಯ ಸ್ಮರಣೆ ಮಾಡಿದೆಯೋ ನಮ್ಮ ಕತೆ ಮುಗೀತು. ದುಷ್ಟರ ಕತೆ ದುಷ್ಟರ. ಹಿರಣ್ಯಕಶ್ಯಪು, ನಿನಗೊಂದು ಸಂತೋಷದ ಸುದ್ದಿ. ನಿನ್ನ ಮಡದಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ. ನೀನು ಹುಟ್ಟಿದ್ದು ಅಮೃತಗಳಿಗೆ. ಯುಗಗಳಲ್ಲಿ ಯಾರೂ ಕೇಳರಿದಂತಹ ನನ್ನ ಅದ್ಭುತವಾದ ಕೋರಿಕೆಗಳಿಗೆ ಚತುರ್ಮುಖನು ತಥಾಸ್ತು ಎಂದು ಬಿಟ್ಟನು. ಅಷ್ಟೇ ಅಲ್ಲ ಹಿರಣ್ಯಕಶ್ಯಪು, ಅವನು ಹುಟ್ಟಿದ ಘಳಿಗೆಯಲ್ಲಿ ಪುಷ್ಪವೃಷ್ಟಿಯಾಯಿತು. ನಮ್ಮ ಜನನ ಕಾಲದಲ್ಲಿ ಇಡೀ ತಾರಾಮಂಡಲವೇ ದಿಕ್ಕು ಕಾಣದೆ ದಿಕ್ಕಾಪಾಲಾದವು. ಧೂಮಕೇತುಗಳು ಹಾರಾಡಿದವು, ಗುಡುಗು ಸಿಡಿಲುಗಳು ಆರ್ಭಟಿಸಿದವು, ಮೇಘಗಳು ರಕ್ತಾಭಿಷೇಕ ಮಾಡಿದವು, ಗಗನ ನಡುಗಿತು, ಸಾಗರ ಉಕ್ಕಿತು, ಭೂಮಿ ಪಿರಿಯಿತು. ಇಂಥ ವೈಭವದ ಮುಂದೆ ಪುಷ್ಪವೃಷ್ಟಿ ನಾಚಿಕೆಗೇಡು. ನಾರಾಯಣ ನಾರಾಯಣ. ನೋಡದ ಹರ ಹರ. ಅದಿರಲಿ ನಾರದರೆ, ನನ್ನ ಮಡದಿ ನಿಮ್ಮ ಆಶ್ರಮದಲ್ಲಿ ಗಂಡು ಮಗುವಿನ ಜನನ ಇದು ಹೇಗೆ ಸಾಧ್ಯ? ದಾನವೇಂದ್ರ, ನೀನಿಲ್ಲದ ವೇಳೆಯಲ್ಲಿ ಮೋಸದಿಂದ ಅರಮನೆಯನ್ನು ಪ್ರವೇಶಿಸಿದ ಇಂದ್ರ ನಿನ್ನ ಪತ್ನಿಯ ಗರ್ಭ ಸೀಳಲು ಹೊರಟಂತ. ಆತನನ್ನ ತಡೆದು ಎಲ್ಲ ಅವಿವೇಕಿ, ನಿನಗೆ ಯಾಕೆ ಬರಬಾರದು ಬಂತು ಅಂತ ನಾನು ತಡೆದೆ. ತ್ರಿಲೋಕದಲ್ಲೇ ವೀರಾಧಿವೀರನಾಗಿರ್ತಕ್ಕಂತಹ ಹಿರಣ್ಯಕಶ್ಯಪುವಿಗೆ ತಿಳಿದರೆ ಪ್ರಳಯವೇ ಸಂಭವಿಸುತ್ತೆಂದು ಅವನನ್ನು ಹೇಳಿ ಅಟ್ಟಿದೆ. ಮುಂದೆ ಯಾರಿಂದಲಾದರೂ ತೊಂದರೆ ಸಂಭವಿಸಬಹುದೆಂದು ತಿಳಿದು ಅವಳನ್ನ ನನ್ನ ಆಶ್ರಮದಲ್ಲಿ ಆಶ್ರಯ ನೀಡಿ. ಎಲ್ಲ ಮದ ಅಂದ ಇಂದ್ರ, ನಿನಗಿಷ್ಟು ಸೊಕ್ಕೆ? ನಾರಾಯಣ ನಾರಾಯಣ. ದೇವತೆಗಳ ಗತಿ ಹೇಗಾದ್ರೂ ಮಾಡಿ ತಪ್ಪಿಸಲೇಬೇಕು. ದೇವತೆಗಳನ್ನು ಉಳಿಸಲೇಬೇಕು. ನಾರಾಯಣ. ಕಮಲ ನಯನ ಕಮಲವದನ.
ಸ್ವಾಗತ. ಸ್ವಾಗತ ನಿನಗೆ. ಇಷ್ಟೊಂದು ಆಗ್ರಹವೇಗೆ ದೈತ್ಯೇಂದ್ರ? ನಾನಿಲ್ಲದ ವೇಳೆಯಲ್ಲಿ ನನ್ನ ಅಂತಃಪುರವನ್ನು ಪ್ರವೇಶಿಸಿ ನನ್ನ ಮಡದಿಯನ್ನು ತಡದೆಯ ಮಗನೇ. ಸುಳ್ಳು ಸುಳ್ಳು ಸುಳ್ಳು. ಅತ್ತಿಗೆ ತುಂಬು ಗರ್ಭಿಣಿಯಾಗಿದ್ದಳಲ್ಲ, ಹಾಗಾಗಿ ಸ್ವರ್ಗಕ್ಕೆ ಬಂದು ತನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಳ್ಳಲಿ ಎಂದು. ಸುಳ್ಳು. ತಪ್ಪಿದರೆ ಜುಟ್ಟು ಹಿಡಿಯುವುದು, ಎದ್ದರೆ ಕಾಲು ಹಿಡಿಯುವುದು. ವಿಜಯೀ ಭವ. ಇಬ್ಬರು ಸಹೋದರರು. ಇಂದ್ರನಿಂದ ತಿಳಿಯದೆ ತಪ್ಪು ನಡೆದಿರಬಹುದು. ಕ್ಷಮಿಸುವ ಉದಾರ ಗುಣವನ್ನು ತೋರು. ಕ್ಷಮೆ? ಇವನಿಗೆ ಕ್ಷಮೆ? ಎಷ್ಟೆಂದರೂ ಸ್ವರ್ಗಾಧಿಪತಿ ಅಲ್ಲವೇ? ಸ್ವರ್ಗಾಧಿಪತಿ? ಯಾರು ಸ್ವರ್ಗಾಧಿಪತಿ? ನಾನು ಸ್ವರ್ಗಾಧಿಪತಿ. ದಂಡ ದಶಗುಣಂ ಭವೆ. ನಮ್ಮ ಆಕ್ರಮಣದಿಂದ ಧೃತಿಗೆಟ್ಟ ನಾಥದೃಷ್ಟ ದೇವತೆಗಳೇ, ಅಮರರಾದರೂ ಚಲಿಸಲಾರದೆ ನಿಂತಿರುವ ದೇವತೆಗಳೇ, ಇಲ್ಲಿಗೆ ನಿಮ್ಮ ಸ್ವಾತಂತ್ರ್ಯ ಸತ್ತಿತು, ವೈಭವ ನಶಿಸಿತು, ಅಹಂಕಾರ ಅಳಿಯಿತು. ಚಿಂತಿಸಬೇಡಿ, ಚಿಂತಿಸಬೇಡಿ. ಲೋಕ ಲೋಕವನ್ನು ಸಲುವೆಯ ಲೋಕೇಶ್ವರ ನಿಮಗಾಗಿ ಹೊಸ ಹೊಸ ಯೋಜನೆಯನ್ನೇ ಸಿದ್ಧ. ನಿಮ್ಮ ನಾರನ್ನು ಅನಾಥರನ್ನು ಮಾಡಿದ ಮಹೇಂದ್ರ, ಇನ್ನು ಮುಂದೆ ನೀನು ನಮ್ಮ ಅರಮನೆಯ ಊಳಿಗತವನಾಗಿ ಬಿದ್ದಿರಬೇಕು. ಅಗ್ನಿ, ನಮ್ಮ ಅರಮನೆಯ ಪಾಕಶಾಲೆಯ ಮೇಲ್ವಿಚಾರಣೆ ನಿನಗೆ ಸೇರತಕ್ಕದ್ದು. ವಾಯು, ನಾರಾಯಣ ನಾರಾಯಣ. ದಾನವೇಂದ್ರ, ಯಾರ ಮುಂದೆ ನಿಮ್ಮ ಅಭ್ಯಾಸ? ಲೋಕ ಲೋಕಕ್ಕೆಲ್ಲ ನಾವೇ ಸಾರ್ವಭೌಮರು. ಅಮೃತವಾಣಿ, ಅಮೃತವಾಣಿ, ದಿವ್ಯವಾಣಿ. ದೇವತೆಗಳಿಗೆಲ್ಲ ಈ ಗತಿ. ಸೋತು ನಮಗೆ ಶರಣಾಗಿದ್ದಾರೆ, ಈಗ ನಮ್ಮ ಬಂದಿಗಳಾಗಿದ್ದಾರೆ. ಆಗಬೇಕಾದದ್ದೇ, ಆಗಬೇಕಾದದ್ದೇ. ಆದರೆ ಏನಾದರೆ ಅಷ್ಟದಿಕ್ಪಾಲಕರನ್ನ ಬಂಧಿಸಿದರೆ ಲೋಕಗಳ ಗತಿ. ಏಕೆ ನಾವಿಲ್ಲವೇ? ನೀನಿದ್ದರೆ ಏನು ಪ್ರಯೋಜನ ದಾನವೇಂದ್ರ? ಏನಂದ್ರಿ? ಆಗಲ್ಲ. ನಿನ್ನಿಂದ ಕಾಲ ಕಾಲಕ್ಕೆ ಮಳೆ ಸುರಿಸಲು ಸಾಧ್ಯವೇ? ತಂಪಾದ ತಂಗಾಳಿ ಬೀಸಲು ಸಾಧ್ಯವೇ? ಅಗ್ನಿಯಂತೆ ದಹಿಸಲು ಸಾಧ್ಯವೇ? ಇದು ನಮಗೆ ಹೊಳೆಯಲೇ ಇಲ್ಲವಲ್ಲ ನಾರದರೆ, ಈಗೇನು ಮಾಡುವುದು? ದಾನವೇಂದ್ರ, ಹೇಗಾದರೂ ದಿಕ್ಪಾಲಕರೆಲ್ಲ ಸೋತು ಶರಣಾಗಿದ್ದಾರೆ. ಸಾಕು, ಬಿಟ್ಟು ಬಿಡು. ನಿನ್ನ ಆಜ್ಞೆಯಂತೆ ಅವರು ಯಥಾಸ್ಥಾನದಲ್ಲಿ ಅವರ ಕೆಲಸವನ್ನು ಮಾಡಿಕೊಂಡಿರಲಿ. ದೇವತೆಗಳೇ, ಇನ್ನು ಮುಂದೆ ನಮ್ಮ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಯಜ್ಞ ಯಾಗಾದಿಗಳ ಹವಿರ್ಭಾಗ ನಮಗೆ ಸಲ್ಲಿಸತಕ್ಕದ್ದು. ಹರಿ ಹರಿ, ಇದರಲ್ಲಿ ನಿನ್ನದೇನಾದರೂ ಕುತಂತ್ರವಿದ್ದರೆ ಎಲ್ಲಾದರೂ ಉಂಟೆ. ಏಕೆ? ಎಷ್ಟೇ ಆದ್ರೂ ನೀವು ದೇವತಾ ಪಕ್ಷಪಾತಿಗಳು ತಾನೇ? ಅದು ಈಗಲ್ಲ, ಆಗ ಆಗ. ಈಗ ಪದವಿಯಲ್ಲಿ ಯಾರಿರುತ್ತಾರೋ ಅವರ ಪಕ್ಷಪಾತಿ ನಾರದ. ಅದು ಬದುಕುವವರ ಲಕ್ಷಣ. ಹೇಳಿ ಹೇಳಿ, ಆಪತ್ಕಾಲದಲ್ಲಿ ಹೇಳಿದರೆ ತಪ್ಪೇನಿಲ್ಲ. ಹೇಳಿ, ಹಿರಣ್ಯಕಶ್ಯಪವೇ ಲೋಕೇಶ್ವರ. ಹಿರಣ್ಯಕಶಿಪುವೇ ಲೋಕೇಶ್ವರ. ಹಿರಣ್ಯಕಶ್ಯಪವೇ ಲೋಕೇಶ್ವರ. ಹಿರಣ್ಯಕಶಿಪುವೇ ಲೋಕೇಶ್ವರ. ಹಿರಣ್ಯಕಶಿಪು ಲೋಕೇಶ್ವರ.
ಹಿರಣ್ಯಕಶಪಾಯ ನಮಃ. ಓಂ ನಮೋ ಹಿರಣ್ಯಕಶಪಾಯ ನಮಃ. ಹೀಗೆ ಜೇಂಕಾರ ಮಾಡ್ತಾ 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 ನಮ್ಮ ಹಿರಣ್ಯಕಶಪ ಮಹಾರಾಜರು ಇಂದ್ರನ ಸೊಕ್ಕನ್ನು ಮುರಿದ ಮೇಲೆ ಸ್ವರ್ಗದ ಸಿಂಹಾಸನವನ್ನು ಏರಿದ ಮೇಲೆ ದೇವತೆಗಳನ್ನ ಬಂಧಿಸಿದ ಮೇಲೆ ನೇರವಾಗಿ ವೈಕುಂಠಕ್ಕೆ ವಿಜಯ ಯಾತ್ರೆಯನ್ನ ಕೈಗೊಂಡರು. ನಮ್ಮ ಮಹಾರಾಜರ ಹೆಜ್ಜೆಯ ಸಪ್ಪಳ ಕೇಳಿ ವೈಕುಂಠದ ಬಂಗಾರದ ಮಹಾದ್ವಾರ ತೆರೆದುಕೊಂಡಿತ್ತು. ಒಳಗೆ ನುಗ್ಗಿ ಆಕ್ರೋಶದಿಂದ ನೋಡುತ್ತಿದ್ದಾರೆ. ಎಲ್ಲಿ ಹರಿಯೋ ಶ್ರೀ ಹರಿ ಎಲ್ಲಿ ಹರಿಯೋ ನಾನಾ ವೇಷವ ಧರಿಸಿದ ಶ್ರೀ ಹರಿ ಅಸನ ಕಾಣದೆ ಆದ ಪದಾರಿ ಎಲ್ಲಿ ಹನೋ ಹರಿಯೋ ಶ್ರೀ ಹರಿ ಎಲ್ಲಿ ಹನೋ ಹರಿಯೋ. ನಮ್ಮ ಮಹಾರಾಜರು ವೈಕುಂಠದ ವಿಜಯ ಯಾತ್ರೆಯಲ್ಲಿ ದಿಕ್ಕುಪಾಲಾದ ಶ್ರೀಹರಿಯನ್ನು ಕಾಣದೆ ಹಿಂದಿರುಗಿ ಅರಮನೆಗೆ ಬರಲಾಗಿಯೇ ಹೇಳು ಸಹೋದರ. ಹೀಗೆ ನಾವು ನಮ್ಮ ಮಹಾರಾಜರ ಗುಣಗಾನ ಮಾಡ್ತಾ ನಾಮ ಸಂಕೀರ್ತನೆಯನ್ನ ಮಾಡ್ತಾ ಪ್ರಚಾರ ಮಾಡ್ತಾ ಪ್ರತಿ ಊರಿನಲ್ಲಿ ಸಾಗಬೇಕು. ಇಲ್ಲವಾದ್ರೆ ದಾನವರು ಮದವೇರುತ ಮೆರೆಯುತ್ತ ಗರ್ಜಿಸಲು ಗರ್ವದಿ ಮದಿಸಿದ ದಾನವರು ಮದವೇರುತ ಮೆರೆಯುತ್ತ ಗರ್ಜಿಸಲು ಧೂಳರಳಿಸಿ ಜಯವನ್ನು ಗಳಿಸಿ ಕಾಪಾಡುವ ಕರುಣಾಳು ತಂದೆ ನಾರಾಯಣ ನಾರಾಯಣ ನಾರಾಯಣ. ಶ್ರೀಹರಿಯ ಅನುಗ್ರಹ ವಿಶೇಷನಾಗಿ ಜನಿಸಿದ ಪ್ರಹ್ಲಾದ ಕುಮಾರ ದೇವತೆಗಳೇ ಹಾಡಿ ಹೊಗಳುವ, ಸೂರ್ಯ ಚಂದ್ರರಿರುವವರೆಗೂ ಜಗತ್ತೇ ಕೊಂಡಾಡುವ, ಷೋಡಶ ಕಲೆಗಳನ್ನು ತುಂಬಿಕೊಂಡಿರುವ ಚಂದ್ರದಂತೆ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದಾನೆ. ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದು ಗುರು ಹಿರಿಯರ ಅನುಗ್ರಹದೊಂದಿಗೆ ಅಕ್ಷರಾಭ್ಯಾಸವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲವನ್ನು ಪ್ರವೇಶಿಸಿದ್ದಾನೆ. ಶ್ರೀಹರಿ, ಏನು ನಿನ್ನ ಲೀಲೆ? ಕಮಲ ನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲವದನ
ಅಷ್ಟೇ. ಬಾ, ಬಾ, ಬಂದು ಸುಮ್ಮ. ರಾಜ, ಈಗ ನಮ್ಮ ತಲೆಗಳು ನಿನ್ನ ಕೈಯಲ್ಲಿದೆಯಪ್ಪ. ನೀನು ನಾವು ಹೇಳ್ದಾಗೆ ಕೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೊಳ್ಳುತ್ತೆ. ಹೇಳಿ ಗುರುಗಳೇ. ಈ ಲೋಕವನ್ನೆಲ್ಲ ಕಾಪಾಡುವವನು ನಿನ್ನ ತಂದೆ ಲೋಕೇಶ್ವರ. ಅವನ ನಾಮ ಭಕ್ತಿಯಿಂದ ಸುಪ್ರಭಾತ ಹೇಳಬೇಕು. ಹೇಳ್ತಾನೆ ಹೇಳ್ತಾನೆ ಹೇಳ್ತಾನೆ. ಹೇಳ್ತೀಯಾ? ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಹಕ್ಕಿಗಳು ಗಾನವನ್ನು ಮಾಡುತ್ತೀಯೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿ ಹಾಡ್ದಾಗೆ ಹೇಳ್ತಾ ಇದ್ದಾನೆ ನೋಡು. ಹಕ್ಕಿ ಅಲ್ಲ ಸಹೋದರ, ಕೋಗಿಲೆ ಕೋಗಿಲೆ. ದರ್ಶನವ ಬಯಸಿ ಬರುತ್ತಿರಲು ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು ಉಷೆಯು ಆರತಿಯ ಹಿಡಿದು ನಿಂತಿರಲು. ಉಷೆಯು ಆರತಿಯ ಹಿಡಿದು ನಿಂತಿರಲು. ಎಷ್ಟು ಪರಿಶುದ್ಧವಾಗಿ ಹೇಳ್ತಾನೆ. ಯವ್ವ ಇದ್ದಾವೆ. ಹೇಳು. ವಕ್ಕುಂಡ ಮಹಾಕಾಯ ಸೂರ್ಯಕೋಟಿ ಸಮತ್ವ ಗುರುವೇ ದೇವ. ಸಾಕು ನಿಲ್ಸು. ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಕರುಣಾಸಾಗರ. ಆಹಾಹಾ, ಎಷ್ಟೊಂದು ಶುದ್ಧವಾಗಿ ಹೇಳ್ತೀಯ. ಅಪ್ಪ ಪ್ರಹ್ಲಾದ, ನೀನಿರ್ಬೇಕಾದ ಸ್ಥಳ ಇಲ್ಲಲ್ಲಪ್ಪ. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟಿದೆ ನೋಡು. ಇಲ್ಲಿ ಹುಟ್ಟುತ್ತದ್ಯೆ? ಅದು ಹೌದು. ಪ್ರಳಯಾಗ್ನಿಯಾದವನೇ, ಸುರನರರ ದಾನವರ ಪ್ರೇಮದಿ ಸಲಹುವವನೇ. ಸುರ, ನರ, ದಾನವನೇ, ಪ್ರೇಮದಿಸಲುವವನೇ. ಆಹಾಹಾ, ಎಷ್ಟು ಚತುರ್ನಪ್ಪ ಇವನು. ಇವನಿಗೆ ನಾವು ಹೇಳಿಕೊಡಬೇಕಾದದ್ದು ಏನಿದೆ ಅಲ್ವೇ? ಎಲ್ಲ ತಿಳ್ಕೊಳ್ಬೇಕಾದದ್ದು ಏನಿದೆ? ಸುಪ್ರಭಾತವು ನಿನಗೆ, ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ಪ್ರಹ್ಲಾದ, ಸುಮ್ನೆ ಏನೇನೋ ಹೇಳಿ ನಮ್ಮನ್ನ ರೇಗಿಸ್ಬೇಡ. ಆಯ್ತೆ, ನಮ್ಗೆ ಸಿಟ್ಟು ತರಿಸ್ಬೇಡ. ಏನ್ ಹೇಳ್ಕೊಡ್ತೀವೋ ಅದನ್ನ ಮಾತ್ರ ಹೇಳು. ಅದನ್ನು ಮಾತ್ರ ಹೇಳು ನೀನು. ಋಷಿಗಳನ್ನು ದಂಡಿಸುತ್ತಾ ಭೀತಿ ತಂದವನೇ. ಋಷಿಗಳ ಹೃದಯದಲ್ಲಿ ನಲಿದಾಡಿದವನೇ. ಅಲ್ಲ, ನಮ್ಮ ಹಿರಣ್ಯಕಶಿಪು ಋಷಿಗಳ ಹೃದಯವನ್ನು ಕಿತ್ತು ನಾಯಿ ನರಿಗಳಿಗೆ ಹಾಕಿದ್ದು ಗೊತ್ತು. ಅವ್ರ ಹೃದಯದಲ್ಲಿ ಯಾವಾಗ ಮನೆ ಮಾಡಿದ್ರು ಅಂತ ಅಲ್ವೇ? ಹೌದು. ಮುಂದೆ ಯಾವಾಗಾದ್ರೂ ಮಾಡ್ಬಹುದು. ನೀನ್ ಮುಂದುವರ್ಸು. ಧ್ಯಾನಿಸಲು ಕಾಪಾಡುವ ದಾನವ ಶ್ರೇಷ್ಠನೇ. ಭಕುತರನ್ನು ಕಾಪಾಡುವ ತಂದೆ ಶ್ರೀಧರನೇ. ಎಲ್ಲೋದ್ರೂ ಮತ್ತೆ ಇಲ್ಲೇ ಬರ್ತಾನಲ್ಲಪ್ಪ ಇವನು. ಸುಮ್ನೆ ನೀನ್ ನಮ್ಗೆ ಸಿಟ್ಟು ತರಿಸ್ಬೇಡ. ನಮ್ಮ ಸಹನೆ ಪರೀಕ್ಷೆ ಮಾಡ್ತಾ ಇದ್ದೀಯಾ? ಹೇಳ್ಕೊಟ್ಟಷ್ಟನ್ನ ಹೇಳು. ಅಷ್ಟೇ ಹೇಳು ನೀನು. ಸುಪ್ರಭಾತವು ನಿನಗೆ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ನಾವು ಬದುಕಬೇಕೋ ಬೇಡವೋ ಹೇಳು. ನೀನು ಅಚ್ಯುತ ಅಂದ್ರೆ ನಿಮ್ಮ ಅಪ್ಪ ನಮ್ಮ ತಲೆ ತೆಗಿತಾರಪ್ಪ. ಗುರುಗಳೇ, ಕೊಲ್ಲಿಸಲು ನನ್ನ ತಂದೆ ಯಾರು? ಸಾಯಲು ನೀವ್ಯಾರು? ಹರಿಯ ಸಂಕಲ್ಪವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೂ ಸಹೋದರ, ನನ್ನನ್ನು ಉಳಿಸು ಸಹೋದರ. ನಿನ್ನನ್ನು ಉಳಿಸೋದು ಅಂತೂ ಆ ಶ್ರೀಹರಿ ಹಂದಿಯಾಗಿ ಬಂದು ಹಿರಣ್ಯಾಕ್ಷನನ್ನು ಕೊಂದ. ಎಂದು ಇವನು ನಮ್ಮನ್ನು ಕೊಲ್ತಾ ಇದ್ದಾನಲ್ಲಪ್ಪ.
ಕೈಯಾದು ಸ್ವಾಮಿ ಅದಾವ ಚಿಂತೆಯಲ್ಲಿ ಮುಳುಗಿದೀಯ. ಏನಿಲ್ಲ ಸ್ವಾಮಿ. ಮಗನ ಚಿಂತೆ. ಹೌದು ಸ್ವಾಮಿ, ಒಂದು ಬಾರಿ ಪ್ರಹ್ಲಾದನನ್ನು ನೋಡಬೇಕೆನಿಸುತ್ತಿದೆಯಲ್ಲ ಸ್ವಾಮಿ. ಆ ಬಯಕೆ ನಮಗೂ ಇದೆ, ಹೇಳಿ ಕಳಿಸಿದ್ದೇವೆ, ಬರಬಹುದು. ಕಂದ, ಪ್ರಹ್ಲಾದ ಬಂದೆಯಾ ಕಂದ? ಬಂದೆಯಾ? ಎಷ್ಟೊಂದು ಬಡವಾಗಿದ್ದೀಯಾ ಕಂದ? ಓಹೋ, ಗುರುಕುಲದಲ್ಲಿ ಊಟ ನಿದ್ರೆ ಸರಿಯಾಗಿ ಮಾಡುತ್ತಿರುವೆಯಾ ಕಂದ? ಕೈಯಾದು ಗುರುಕುಲಕ್ಕೆ ಪ್ರಹ್ಲಾದನನ್ನು ಕಳಿಸಿದ್ದು ಊಟ ನಿದ್ರೆ ಮಾಡುವುದಕ್ಕಲ್ಲ. ವಿದ್ಯೆ ಕಲಿಯಬೇಕೆಂದರೆ ಊಟ ನಿದ್ರೆ ಬಿಡಬೇಕೆ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಹೌದೌದು, ಅಮೃತವಾಣಿ. ಗುರುಕುಲದಲ್ಲಿ ನಿಮ್ಮ ಶಿಷ್ಯ ಹೇಗಿದ್ದಾನೆ? ನಯ ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುತ್ತಿರುವನೆ? ಅಯ್ಯೋ ಅಯ್ಯೋ ಅಯ್ಯೋ, ಅದೇನು ನಯ, ಅದೇನು ವಿನಯ, ಅದೇನು ವಿಧೇಯತೆ, ತಮ್ಮ ಪುತ್ರ ರತ್ನ ಅಲ್ವೇ? ಅದೇನು ಕತೆ, ಅದೇನು ಜಾಣ್ಮೆ. ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗ್ತಾನೆ. ನಿನ್ನ ಶಿಷ್ಯ ಕೋಟಿಗೊಬ್ಬ. ಆ ಶಿಷ್ಯನನ್ನು ಪಡೆದು ನಮ್ಮ ಜನ್ಮ ಸಾರ್ಥಕವಾಯಿತು. ಕುಮಾರ, ಗುರುಕುಲದಲ್ಲಿ ಗುರುಗಳು ಏನು ಹೇಳಿಕೊಟ್ಟರು ಒಮ್ಮೆ ಹೇಳುವೆಯಾ? ಮತ್ತೊಮ್ಮೆ ಹೇಳು. ಯಾವುದನ್ನ ಹೇಳಿದೆ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು. ಅಖಿಲ ಸೌಖ್ಯ ಬರೀ ನೀವು. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೆ? ಅದನ್ನೇ ಹೇಳು. ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನು. ಅಖಿಲ ಸೌಖ್ಯ ಸಾಕು. ನೀವು ಇವರಿಗೆ ಹೇಳಿಕೊಟ್ಟದ್ದು? ನಾವು ಇವನಿಗೆ ಇದನ್ನು ಹೇಳಿಕೊಟ್ಟಿಲ್ಲ ಮಹಾಪ್ರಭು. ನಮ್ಮ ಕಾಲ್ ಮೇಲೆ ನಾವೇ ಕಲ್ಲು ಹಾಕಿಕೊಳ್ಳುತ್ತೇವಾ? ಶಿಷ್ಯರು ಮಾಡುವ ತಪ್ಪಿ ಗುರುವಾದವನ್ನು ಶಿಕ್ಷೆ ಅನುಭವಿಸಬೇಕಾಗುತ್ತೆ, ನೆನಪಿದೆ ತಾನೇ? ಆಗಬಹುದು. ಹಾಗಿದ್ರೆ ನಮ್ಮ ಹತ್ಯಾದೋಷವನ್ನು ನಿಮ್ಮ ಶಿರಚ್ಛೇದನ. ಸಾಕು, ಹೋಗಿ. ಕುಮಾರ, ಬಾಯಿಗೆ ಬೇಡಿ ಸ್ವಾಮಿ, ನಾನೇ ಅವನಿಗೆ ಬುದ್ಧಿ ಹೇಳುತ್ತೇನೆ. ಗಯಾದು, ನನಗೆ ಹೃದಯವೇ ಇಲ್ಲದ ಕಟುಕನೆಂದು ಭಾವಿಸಿದೆಯಾ ನನ್ನನ್ನು? ಇಲ್ಲ ಸ್ವಾಮಿ, ನಾನು ಹಾಗೆ ಹೇಳಲಿಲ್ಲ. ಬಾಯಿಗೆ ಹೋಗಪ್ಪ, ನಿನ್ನ ತಂದೆ ಕರೆಯುತ್ತಿದ್ದಾರೆ. ಗುರುಗಳು ಹೇಳಿದ್ದು ನಿಜ ತಾನೇ? ಯಾವುದು ತಂದೆ? ಅವರ ಬುದ್ಧಿಯ ಮಾತನ್ನು ಧಿಕ್ಕರಿಸಿ ಅವಿಧೇಯತೆಯನ್ನು ನಡೆದುಕೊಂಡೆಯಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಸಾಕು. ನಾನು ನನ್ನದು ಅಜ್ಞಾನ ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಕವಿದ ಹೇಳಿ ನಿತ್ಯನೇ ಸತ್ಯನೇ? ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ನಿಮ್ಮ ತಂದೆಯೇ ಸರ್ವೇಶ್ವರ, ಅವರೇ ಪರಮಾತ್ಮ. ಅವರ ಮನಸ್ಸನ್ನು ನೋಯಿಸಬೇಡ ಕಂದ, ಒಪ್ಪಿಕೋ ಕಂದ, ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯ ಎನ್ನಬಹುದೇ ಅಮ್ಮ? ಇವರು ಮಹಾಸತ್ಯವಂತ.
ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತ ಮಹಾಜ್ಞಾನಿಯೇನೋ ನೀನು? ತಲೆ ಎತ್ತಿ ಆಕಾಶವನ್ನೇ ನೋಡಲು ಶಕ್ತನಿಲ್ಲದ ನೀನು ಈ ಪರಮೇಶ್ವರನಿಗೆ, ಈ ಪರಮಾತ್ಮನಿಗೆ, ಈ ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತ ಉದ್ದಟತನ ತೋರುವೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ಕೇಳುವೆಯಾ? ಹೇಳು ತಂದೆ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣ. ಯಾವುದು? ಇವನು ಮಗನಾಗಿ ಹುಟ್ಟಿಲ್ಲ, ನನ್ನ ಜನ್ಮಾಂತರ ಶತ್ರುವಾಗಿ ಜನಿಸಿದ್ದಾನೆ. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ, ಆ ನನ್ನ ಕುಲ ವೈರಿ ಹರಿ, ವಂಚಕಿ ಕಪಟಿ, ನನ್ನ ಕುಲ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆ ಅವನು. ಆ ಜಗತ್ತಿಗೆ ನಾನೇ ತಂದೆ, ಸೇನಾಧಿಪತಿ. ತಿಳಿದುಕೊಂಡು ಹೋಗಿ ಇವನನ್ನು. ಬೇಡಿ ಸ್ವಾಮಿ, ಹೇಗಾದರೂ ಸರಿ ಇವನ ಬಾಯಿಂದ ಹರಿನಾಮ ಸ್ಮರಣೆ ಬರಕೂಡದು. ಸರಿದುಕೊಂಡು ಹೋಗು. ಬೇಡಿ ಸ್ವಾಮಿ, ಬೇಡಿ ಸ್ವಾಮಿ. ಯಾವುದು? ನಿನ್ನ ಮಗನಿಗೆ ನಮ್ಮ ಸಾಮ್ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಉಚ್ಚರಿಸಿದವರ ಪರಿಸ್ಥಿತಿ ಏನಾಗುತ್ತದೆ ಎಂಬುದು ಅರಿವಾಗಲೇಬೇಕು. ಅಮ್ಮ, ತಾಯಿ ಜಗನ್ಮಾತೆ, ಪ್ರಹ್ಲಾದ ಏನೂ ಅರಿಯದ ಬಾಲಕನು ಅನವರತ ಹರಿಸ್ಮರಣೆ ಮಾಡುತ್ತಾ ಅವರ ತಂದೆಯ ಕೋಪಕ್ಕೆ ಕಾರಣನಾಗಿದ್ದಾನೆ. ನನ್ನ ಕಂದನನ್ನು ರಕ್ಷಿಸುವ ಭಾರ ನಿನ್ನದು ತಾಯಿ, ನಿನ್ನದು ತಾಯಿ, ನಿನ್ನದು ತಾಯಿ, ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ. ಮುನಿಗಳ ಮನದಲ್ಲಿ ಮನೆ ಮಾಡಿ ನಿಜ ಭಕುತರ ಹೃದಯದಿ ನಲಿದಾಡಿ. ಕರೆದರೆ ಬರುವ ಅಭಯವ ಕೊಡುವ, ಕರೆದರೆ ಬರುವ ಅಭಯವ ಕೊಡುವ ಶ್ರೀವತ್ಸನೆ ಕರುಣಾಳು ತಂದೆ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ನಯನ ಕಮಲ ನಯನ ಕಮಲ ನಯನ. ನಾರಾಯಣ ನಾರಾಯಣ. ಹರಿಭಕ್ತನಾದ ಪ್ರಹ್ಲಾದ ಕುಮಾರನಿಗೆ ಎಂತಹ ಅಗ್ನಿ ಪರೀಕ್ಷೆ! ಆತನ ಹರಿಭಕ್ತಿಯನ್ನ ಕಂಡು ಹಿರಣ್ಯಕಶ್ಯಪು ನಾನಾ ವಿಧವಾಗಿರ್ತಕ್ಕಂತಹ ಕಷ್ಟವನ್ನು ಕೊಡುತ್ತಾ ಇದ್ದಾನೆ. ಆದಾಗಿಯೂ ಪ್ರಹ್ಲಾದನ ಹರಿಭಕ್ತಿ ಪುಟವಿಟ್ಟ ಚಿನ್ನದಂತೆ ದಿನದಿಂದ ದಿನಕ್ಕೆ ಬೆಳಗುತ್ತಲೇ ಇದೆ. ಶ್ರೀಹರಿ, ಈ ಎಲ್ಲ ಕಷ್ಟಗಳಿಗೆ ಕೊನೆಯೆಂದು ಶ್ರೀಹರಿ. ನಾರಾಯಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ಪಾವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ, ಕಮಲಾರಮಣ ನಾರಾಯಣ. ಕಮಲಾರಮಣ ನಾರಾಯಣ. ನಾರಾಯಣ ಹರಿ ನಾರಾಯಣ. ನಾರಾಯಣ ಹರಿ ನಾರಾಯಣ. ಕಂದ, ಪ್ರಹ್ಲಾದ, ಭಟರು ನಿನಗೆ ಶಿಕ್ಷೆ ಕೊಡಲಿಲ್ಲವೇ ಕಂದ? ಶಿಕ್ಷಿಸಿದರಮ್ಮ, ಬೆಟ್ಟದಿಂದ ತಳ್ಳಿದರು, ಹಾವನ್ನು ಬಿಟ್ಟರು, ಆನೆಯ ಬಳಿ ನೂಕಿದರು. ಆದರೆ ಹರಿನಾಮ ಸ್ಮರಣೆಯಿಂದ ನನಗೇನೂ ಆಗಲಿಲ್ಲ.
ನಮ್ಮನ್ನೇ ಚಿತ್ರಹಿಂಸೆ ಮಾಡಿದವು ಪ್ರಭು, ಚಿತ್ರಹಿಂಸೆ ಮಾಡಿದವು. ಹರಿನಾಮ ಸ್ಮರಣೆ, ಚಿತ್ರಹಿಂಸೆ. ಹೌದು ತಂದೆ, ನನಗೆ ಗೊತ್ತಿರುವುದು ಒಂದೇ, ಅದೇ ಹರಿನಾಮ ಸ್ಮರಣೆ. ಸೇನಾಧಿಪತಿ ಸೆಳೆದುಕೊಂಡು ಹೋಗಿ ಕಳ್ಳು ಅನ್ನ ನೀರು ಕೊಡಬೇಡಿ, ಉಪವಾಸ ಬಿದ್ದು ಸಾಯಲಿ. ಸ್ವಾಮಿ ಬೇಡಿ, ಅರಿಯದ ಕಂದನಿಗೆ ಇಂತಹ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಸ್ವಾಮಿ, ಯಾವ ಧರ್ಮ? ಯಾರು ಅರಿಯದ ಕಂದ? ವಿಷ ವೃಕ್ಷವನ್ನು ಮೊಳಕೆಯಲ್ಲಿ ಚಿಮುಟಿ ಹಾಕಬೇಕು, ಇಲ್ಲದಿದ್ದರೆ ನಮ್ಮ ಸತ್ಕೀರ್ತಿಯ ನಾಶಕ್ಕೆ ನಾವೇ ಕಾರಣರಾಗಬೇಕಾಗುತ್ತದೆ. ದುಡುಕಬೇಡಿ ಸ್ವಾಮಿ, ದುಡುಕಬೇಡಿ. ಅವನಿಗೆ ನಾನು ಬುದ್ಧಿ ಹೇಳುತ್ತೇನೆ. ಕಂದ ಪ್ರಹ್ಲಾದ, ನೀನಿನ್ನು ಚಿಕ್ಕವನು, ಬದುಕಿ ಬಾಳಬೇಕಾದವನು. ಅನವರತ ಹರಿಸ್ಮರಣೆ ಮಾಡುತ್ತಾ ಅವರ ಕೋಪಕ್ಕೆ ಕಾರಣನಾಗಬೇಡ ಕಂದ. ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನು ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು ಮಗನೇ. ಹೇಳಮ್ಮ, ಕೇಳುತ್ತೇನೆ. ನೋಡಿದಿರಾ ಪ್ರಹ್ಲಾದನ ಮಾತುಗಳನ್ನು ಕೇಳಿದಿರಾ? ನೀವು ಏನೇ ಹೇಳಿ ಅವನು ತಿರಸ್ಕರಿಸುವುದಿಲ್ಲ. ಹೇಳಿ ಸ್ವಾಮಿ, ಹೇಳಿ, ಬೇಕಾದ್ದು ಹೇಳಿ. ನಾನು ಹೇಳಿದಂತೆ ಕೇಳಿವಿಯ ಮಗನೇ? ಹೇಳು ತಂದೆ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ಮಹೇಂದ್ರ. ಹೇಳಿ ಸ್ವಾಮಿ. ಮಹೇಂದ್ರ, ನಿನ್ನ ವಿಗ್ರಹದಿಂದ ಇವನನ್ನು ಚಿತ್ರ ಮಾಡಿಬಿಡು. ನಮ್ಮ ವಂಶವನ್ನೇ ನಿರ್ವಂಶ ಮಾಡಲು ಬಂದವನು ಈ ದೇವೇಂದ್ರ. ಇಂದು ನೀವೇ ಹೀಗೆ ಹೇಳಿದರೆ ಸುಮ್ಮನೆ ಬಿಡುವನೆ ಸ್ವಾಮಿ, ಸುಮ್ಮನೆ ಬಿಡುವನೆ. ಆ ಭಯ ನಿಮಗೆ ಬೇಡ ತಾಯಿ. ಜೀವನದಲ್ಲಿ ಎಲ್ಲರೂ ಎಂದೂ ಒಂದೇ ತರನಾಗಿರುವುದಿಲ್ಲ. ಅಜ್ಞಾನದಿಂದ ಅಚಾತುರ್ಯವೆಸಗಿ ಆ ಇಂದ್ರನೇ ಬೇರೆ, ಪಶ್ಚಾತ್ತಾಪದಿಂದ ಕಂಗಾಲಾಗಿ ನೊಂದು ಬೆಂದು ಬಳಲುತ್ತಿರುವ ಈ ಇಂದ್ರನೇ ಬೇರೆ. ದಾನವೇಂದ್ರ, ನೀನು ಸ್ವತಃ ಹೆತ್ತ ಮಗನನ್ನ ಕೊಲ್ಲಿಸುವಷ್ಟು ಕಠೋರನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನ್ನಿಂದ ಈ ಕೆಲಸ ಸಾಧ್ಯವಾದ ಒಪ್ಪಗಳು. ಇದು ನನ್ನಿಂದ ಸಾಧ್ಯವಿಲ್ಲ. ಗರ್ಭದಲ್ಲಿರುವ ಅಲ್ಪಕನನ್ನು ಕೊಲ್ಲಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲ. ಇಲ್ಲ ದೈತ್ಯೇಂದ್ರ, ಇವನನ್ನು ಅಂದು ಕೊಲ್ಲಲು ಪ್ರಯತ್ನಿಸಿದ ಮಾತ್ರಕ್ಕೆ ಇಂದು ನನಗೆ ಈ ಸ್ಥಿತಿ ಬಂದು ಪಶ್ಚಾತ್ತಾಪದಿಂದ ನಿನ್ನ ಅಡಿಯಾಳಾಗಿ ಬದುಕು ಸಾಗಿಸುತ್ತಿದ್ದೇನೆ. ಒಂದು ವೇಳೆ ಈ ಮಗುವನ್ನು ನಾನು ಕೊಂದೇ ಬಿಟ್ರೆ, ಇಲ್ಲ ದೈತ್ಯೇಂದ್ರ, ಇದು ನನ್ನಿಂದ ಸಾಧ್ಯವಿಲ್ಲ. ಅಪ್ಪಣೆಯಾಗಲಿ ಪ್ರಭು. ಈ ಪ್ರಹ್ಲಾದ ಕುಮಾರನ್ನು ಒಪ್ಪಿಕೊಂಡು ಬೂದಿಸ ಉಳಿಯದಂತೆ ರೋಗದಿಂದ ದುಡುಕಿ ಆಮೇಲೆ ಹತ್ತರೆ ಮಗನು ಸಿಗಲಾರನು. ಬೇಕಾಗಿಲ್ಲ, ಅದಕ್ಕಾಗಿಲ್ಲ. ಸಂಪೂರ್ಣವಾಗಿ ಅಳಿದು ನಮ್ಮ ಸಾಮ್ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಸಂಪೂರ್ಣವಾಗಿ ಅಳಿದು. ಭಕ್ತರು ಕೆಡುವುದುಂಟೆ, ಬೆಂಕಿಯ ಜ್ವಾಲೆ ಸುಡುವುದುಂಟೆ. ನಿನ್ನ ಭಕ್ತರು ಕೆಡುವುದುಂಟೆ, ಬೆಂಕಿಯ ಜ್ವಾಲೆ ಸುಡುವುದುಂಟೆ. ಹರಿಹರಿಯನ್ನುವ ಜೀವಿಯ ಬಳಿಗೆ, ಹರಿಹರಿಯನ್ನುವ ಜೀವಿಯ ಬಳಿಗೆ
ಅವನಿಗೆ ಯಾರು ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳು ಅವನನ್ನು ಹೀಗೆ ಆಡಿಸುತ್ತಿವೆ. ನೀವು ಅವನಿಗೆ ಕೊಡುವ ಯಾತನೆಯನ್ನು ನೋಡಿ ಕೇಳಿ ನನ್ನ ಹೃದಯ ಒಡೆದು ಹೋಗುತ್ತಿದೆ ಸ್ವಾಮಿ, ಒಡೆದು ಹೋಗುತ್ತಿದೆ. ಮೊದಲು ನನ್ನನ್ನು ಕೊಂದು ಬಿಡಿ ಸ್ವಾಮಿ, ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಣ್ಣನ ಸಾವನ್ನು ನೋಡಲಾರೆ ಸ್ವಾಮಿ, ನೋಡಲಾರೆ. ನಾನು ಬದುಕಿರುವಾಗಲೇ ನನ್ನ ಕಣ್ಣನ ಸಾವನ್ನು ನೋಡಲಾರೆ. ನಾನು ಅವನನ್ನು ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ಹರಿ ಹರಿ ಎನ್ನುತ್ತಲೇ ಹಾಡು ಹರಿನಾಮದ ಮಹಿಮೆಯನ್ನು ನೋಡು. ಹರಿ ಹರಿ ಎನ್ನುತ್ತಲೇ ಹಾಡು ಹರಿನಾಮದ ಮಹಿಮೆಯನ್ನು ನೋಡು. ಹರಿ ಹರಿ ಎನ್ನುತ್ತಲೇ ಹಾಡು ಹರಿನಾಮದ ಮಹಿಮೆಯನ್ನು ನೋಡು. ಶ್ರೀಹರಿ, ಭಕ್ತರಕ್ಷಕ, ಜಗದೋದ್ಧಾರ, ಏನು ನಿನ್ನ ಲೀಲೆ. ಇಂದ್ರನ ವಜ್ರಾಯುಧ ಘಾತಿಸಲಿಲ್ಲ, ಅಗ್ನಿ ಸುಡಲಿಲ್ಲ, ಸರ್ಪಗಳು ಕಚ್ಚಲಿಲ್ಲ, ಆನೆ ತುಳಿಯಲಿಲ್ಲ. ಆಹಾ, ಪ್ರಹ್ಲಾದ ಕುಮಾರನ ಹರಿಭಕ್ತಿಯನ್ನು ಕಂಡಾಗ ಎಷ್ಟು ಆನಂದ ಉಂಟಾಗುತ್ತದೆಯೋ. ಹಿರಣ್ಯ ಕಶ್ಯಪು ಹೊರಟಿರುವ ಮಾರ್ಗವನ್ನು ಕಂಡಾಗ ಪಾಪ ಆ ಕುಮಾರ ಇನ್ಯಾವೆಲ್ಲ ಕಷ್ಟಗಳನ್ನು ಅನುಭವಿಸುವುದಿದೆಯೋ. ಶ್ರೀಹರಿ, ಭಕ್ತರಕ್ಷಕ, ಕಾಪಾಡು ಕಾಪಾಡು. ಹರಿ 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 ಎನ್ನುತ್ತಲೇ ಹಾಡು ಹರಿನಾಮದ ಮಹಿಮೆ ನೋಡು. ಹರಿ ಹರಿ ಎನ್ನುತ್ತಲೇ ಹಾಡು ಹರಿನಾಮದ ಮಹಿಮೆ ನೋಡು. ಹಿರಣ್ಯ, ಹಿರಣ್ಯ, ಹಿರಣ್ಯ! ಬಾಮ್ಮ. ನೀನು ನಾನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯ ಕಶ್ಯಪವೇ? ಅನುಮಾನವೇ? ನಿನ್ನ ನಡೆನುಡಿಗಳನ್ನು ನೋಡಿದರೆ ನಮಗೆ ಹಾಗೆ ಅನ್ನಿಸುತ್ತಿದೆ. ಏನಾಗಿದೆ ನನಗೆ? ವರ ಪಡೆದು ಬಂದ ನಂತರ ನೀನು ಮೊದಲಿನಂತಿಲ್ಲ. ನೀನೇ ಸರ್ವೇಶ್ವರ, ನೀನೇ ಜಗದೀಶ್ವರನಿಗೆ ಮೆರೆಯುತ್ತಿರುವೆಯಲ್ಲ. ಹೌದು, ಏನಾಯ್ತು ಈಗ? ನಿನ್ನಲ್ಲಿ ಅಹಂಕಾರದ ಹೊಗೆ ತುಂಬಿ ತುಳುಕುತ್ತಿದೆ. ತುಳುಕಲಿ. ನಿನ್ನ ಕಣ್ಣಲ್ಲಿ ಮಮತೆಯ ಸೆಲೆ ಇಲ್ಲ, ಪ್ರೀತಿಯ ನೆಲೆ ಇಲ್ಲ. ಕಟುಕುತನ ಎದ್ದು ತೋರುತ್ತಿದೆ ಹಿರಣ್ಯ. ಎದ್ದು ಕಾಣಲಿ. ನೀ ಬೆಳೆಸಿದ ಮಗ, ನಿನ್ನ ಮಗ ನಿನಗೇನು ಮಾಡಿದನೋ? ಅವನನ್ನು ಕೊಲ್ಲಲು ಆಜ್ಞಾಪಿಸಿರುವೆಯಂತೆ ಯಾಕೆ? ತಂದೆಗೆ ಅವಿಧೇಯನಾದ ಮಗನಲ್ಲ, ಶತ್ರು ಅವನು. ಏನೆಂದೆ? ಅವನು ನಿನ್ನ ಮಗನಲ್ಲವೇ? ಪ್ರಹ್ಲಾದ ನಿನ್ನ ಶತ್ರುವೇ? ಹೌದು. ಏನಾಯ್ತೀಗ? ಅವನು ನನ್ನ ಶತ್ರು. ಹಾಗಾದರೆ ತಾಯಿಗೆ ಅವಿಧೇಯನಾದ ಮಗ ವೈರಿತಾನೆ. ತಾಯಿಗೆ ಅವಿಧೇಯನಾದ ಮಗ ಶತ್ರು ತಾನೆ. ಹಾಗೆ ಅಂದುಕೋ, ಯಾರು ಬೇಡ ಅಂದವರು. ಹಿರಣ್ಯ, ನಿನ್ನಲ್ಲಿ ಈಗ ಹಿರಿಯರೆಂಬ ಗೌರವವಿಲ್ಲ, ಮಗನೆಂಬ ಮಮಕಾರವಿಲ್ಲ, ತಾಯಿ ಎಂಬ ವಿಶ್ವಾಸವೂ ಇಲ್ಲವೇನೋ? ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು, ಸುಳ್ಳು. ಈಗ ನಿನ್ನಲ್ಲಿ ವಿಶ್ವಾಸವಿಲ್ಲ, ವಿನಯವಿಲ್ಲ, ವಿಧೇಯತೆ ಇಲ್ಲ. ತಾಯಿ ಎಂಬ ಗೌರವವೂ ಇಲ್ಲ, ಹಿರಿಯ ಎಂಬ ಗೌರವವೂ ಉಳಿದಿಲ್ಲ. ಸರ್ವಜ್ಞನಿಗೆ ಬುದ್ಧಿಯ ಮಾತು, ಸರ್ವೇಶ್ವರನ ವಿವೇಕವಾಣಿ. ನನ್ನ ಕಂಡ್ರೆ ಬ್ರಹ್ಮ ಹೆದರುವ, ಹರ ಬೆದರುವ, ಹರಿ ದಿಕ್ಕೆಟ್ಟು ಓಡುವ. ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟಿದೆ ಹಿರಣ್ಯ. ವರ ಗರ್ವಿಷ್ಠನಾಗಿ ನೀ
ಪರಮೇಶ್ವರ, ನೀನೇ ಜಗದೀಶ್ವರನನ್ನು ಮೆರೆಯುತ್ತಿರುವೆಯಾ? ಆ ಶಿವನನ್ನೇ ಅಪಹಾಸ್ಯ ಮಾಡಿ ನಗುತ್ತಿರುವೆಯಾ? ನೀನು ಉಸಿರಾಡುತ್ತಿರುವುದಕ್ಕೂ ನೀನು ನಡೆದಾಡುತ್ತಿರುವುದಕ್ಕೂ ಅಜೇಯನಾಗಿ ಅಟ್ಟಹಾಸ ಮಾಡುತ್ತಿರುವುದಕ್ಕೂ ಆ ದೈವಿ ಬಲವೇ ಕಾರಣ ಹಿರಣ್ಯ. ಆ ದೈವಿ ಬಲವೇ ಕಾರಣ. ಸಾಕು ಮಾಡು. ಇದೇ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಸೇರಿ ಬಿಡುತ್ತೇನೆ ನಾಲಿಗೆ. ಮುಚ್ಚು ಬಾಯ್. ನನ್ನ ಸೊಸೆ ಕಯಾದುವಿನ ದುಃಖದ ದಾವಾಗ್ನಿಯಲ್ಲಿ ನೀನು ಸುಟ್ಟು ಭಸ್ಮವಾಗಿ ಹೋಗುತ್ತೀಯ ಹಿರಣ್ಯ. ಹಿರಣ್ಯ, ಇದೇ ಮಾತನ್ನು ಬೇರೆ ಯಾರಾದ್ರೂ ಸೀಳಿ ಬಿಡುತ್ತಿದ್ದೆ ನಾಲಿಗೆಯನ್ನ. ಕಳೆದುಕೊಂಡು ಆಶ್ರಮಕ್ಕೆ ಬಿಟ್ಟು ಬಂದು ಅಯ್ಯೋ ಅರನೇ, ನನ್ನ ಮಗನನ್ನು ಕಾಪಾಡುವವರು ಯಾರೂ ಇಲ್ಲ. ಅವನ ಪಾಪದ ಗುಣ ತುಂಬಿ ಹೋಗುತ್ತಿದೆ. ಮೃತ್ಯು ಸಮೀಪಿಸುತ್ತಿದೆ. ಏನು ಮಾಡಲಿ ಶಿವನೇ, ಶಿವನೇ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಪ್ರತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳನ್ನ ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಒಡೆಯಿಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ. ಎಂಥ ದುರ್ವಿಧಿ, ಎಂಥ ನಾನೇ ಸರ್ವಶಕ್ತಿನೆಂದುಕೊಂಡ್ರೆ ಅದು ಅವಶಕ್ತಿ ನನಗೆ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವಶಕ್ತಿ ಮಗನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ನೀಡಿದೆ. ಅದಾವಶಕ್ತಿ ನನ್ನನ್ನು ತಲೆ ತಗ್ಗಿಸಿ ಮುಖ ಭಂಗ ಮಾಡಿದೆ. ಅವನೇ ಆ ನನ್ನ ಕುಲ ವೈರ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲವ ಹರಿ, ವಂಚಕಿ, ಕಪಟಿ, ಮಾಯಾವಿ, ನನ್ನ ಮಗನ ಹೃದಯಂತರಾಳವನ್ನು ಹೊಕ್ಕು ಮನ ಬಂದಂತೆ ಆಡಿಸುತ್ತಿರುವೆಯಾ? ನೀನು ಪರಮ ಪುರುಷೋತ್ತಮನೇ ಆಗಿದ್ದರೆ, ನನ್ನಂತೆ ಕಂಡು ನಿಜವಾಗಿದ್ದರೆ ನೊಂದೆದುರಿಗೆ ಬಂದು ನಿಲ್ಲು. ನಿನ್ನುತ್ತರವನ್ನು ಬಗೆದು ಕರುಳಿನ ಮಾರಿಯನ್ನು ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶ್ಯಪವೇ ಅಲ್ಲ, ನಾನು ಹಿರಣ್ಯಕಶ್ಯಪವೇ ಅಲ್ಲ, ನಾನು ಹಿರಣ್ಯಕಶ್ಯಪವೇ ಅಲ್ಲ. ಜಗವೇ ನಾಟಕ ರಂಗ, ಜಗದೀಶ ನಾಡುವ ಜಗವೇ ನಾಟಕ ರಂಗ, ಸಂಚಾರಿ ನಾನಾಗಿ ಕಾಣುವ ಜಗವೇ ನಾಟಕ ರಂಗ, ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಗವೇ ಜಗವೇ ನಾಟಕ ರಂಗ. ಹರಿಹರಿಯನ್ನು ತನಿ ಹಾಡು, ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆ ನೀನು. ಹರಿಹರಿಯನ್ನು ತನಿ ಹಾಡು, ಹರಿನಾಮದ ಮಹಿಮೆ ನೀನು. ಹರಿನಾಮದ ಮಹಿಮೆ ನೀನು. ಹರಿನಾಮದ
ಕೈಯಾದು. ಸ್ವಾಮಿ, ಕೈಯಾದು, ನಾನು ನಿನಗೆ ಬಹಳ ವೇದನೆ ಕೊಟ್ಟೆನಲ್ಲ. ಇಲ್ಲ ಸ್ವಾಮಿ. ನನಗೆ ಹಾಗನಿಸಿತು, ಅದಕ್ಕೆ ನನ್ನಿಂದ ನಿನಗೆ ಬಹಳ ವೇದನೆಯಾಗಿದೆ. ಇಲ್ಲ ಸ್ವಾಮಿ, ಸುಮ್ಮನೆ ಏನೇನೋ ಮಾತನಾಡುತ್ತಿರುವಿರಲ್ಲ. ನಾನಂದ್ರೆ ನಿನಗೆ ಬಹಳ ಪ್ರೀತಿ ಇದೆ ಅಲ್ಲವೇ? ಹೌದು ಸ್ವಾಮಿ, ನೀವಲ್ಲದೆ ನನಗೆ ಬೇರೆ ಯಾರು ದಿಕ್ಕು? ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ಗಂಡನ ಮಾತನ್ನು ನಡೆಸಿಕೊಡಬೇಕಾದದ್ದು ಸತಿಯಾದವಳ ಧರ್ಮ ತಾನೇ? ನಿಜ ಸ್ವಾಮಿ, ಅದೇ ಅವಳ ಧರ್ಮ. ಅದೇ ಅವಳ ಧರ್ಮ. ವಿಷ ನಾನು ಕುಡಿಯದೆ? ಅಲ್ಲ, ನಾನು ಹೇಳಿದವರಿಗೆ ನೀನು ಕುಡಿಸಬೇಕು. ನೀನು ನಿನ್ನ ಕೈಯಾರೆ ನಿನ್ನ ಮಗ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಯಾವುದು? ನೀನು ಪತಿವ್ರತೆ ತಾನೇ? ಗಂಡನ ಮಾತನ್ನು ಪಾಲಿಸಬೇಕಾದುದು ನಿನ್ನ ಧರ್ಮ. ಇದೆಂತ ವಿಷಮ ಪರೀಕ್ಷೆ ಸ್ವಾಮಿ, ಇದೆಂತ ವಿಷಮ ಪರೀಕ್ಷೆ. ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ವಿಷ ಉಣಿಸುವಳೆ ಸ್ವಾಮಿ, ವಿಷ ಉಣಿಸುವಳೆ. ಅದಕ್ಕೆ ನಿನಗೆ ನಾನು ಹೇಳಿದ್ದು, ನೀನು ನಿನ್ನ ಕೈಯಾರೆ ನಿನ್ನ ಮಗ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸಬೇಕು. ಕೊಲೆಗಾತಕಿ ತಾಯಿಯೊಬ್ಬಳು ಹೆತ್ತ ಮಗನಿಗೆ ವಿಷ ಉಣಿಸಿದಳು ಎಂಬ ಅಪಕೀರ್ತಿ ಸೂರ್ಯಚಂದ್ರರಿರುವವರೆಗೂ ಇರುವುದಿಲ್ಲವೇ ಪ್ರಭು? ಪತಿಯ ಆಜ್ಞೆಯನ್ನು ಉಲ್ಲಂಘಿಸಿದ ಕಳಂಕನಿ ನೀನೆಂಬ ಅಪಖ್ಯಾತಿ ಆಚಂದ್ರಾರ್ಕವಾಗಿ ಉಳಿಯುವುದಿಲ್ಲವೇ ಯಾರು? ಯಾವ ತಪ್ಪಿಗೆ ಈ ಶಿಕ್ಷೆ ಸ್ವಾಮಿ? ಇಂಥ ಮಗನನ್ನು ಹೆತ್ತ ತಪ್ಪಿಗೆ ಈ ಕೆಲಸ ನಿನ್ನಿಂದ ಸಾಧ್ಯವೇ? ತೆಗೆದುಕೋ, ನಿನ್ನ ಮಗ ಪ್ರಹ್ಲಾದ ಕುಮಾರನಿಗೆ ವಿಷ ಪ್ರಾಶನ ಮಾಡಿಸು. ಸ್ವಾಮಿ, ಅಮ್ಮ, ಅಮ್ಮ, ಯಾಕಮ್ಮ ಹೀಗಿದ್ದೀಯಾ? ಯಾಕಮ್ಮ ಅಳುತ್ತಿರುವೆ? ನಿನ್ನನ್ನು ಹೆತ್ತ ತಪ್ಪಿಗೆ, ಹೆಣ್ಣಾಗಿ ಹುಟ್ಟಿದ ತಪ್ಪಿಗೆ, ನಿನ್ನನ್ನು ಮಗನಾಗಿ ಪಡೆದ ತಪ್ಪಿಗೆ. ಯಾಕಮ್ಮ? ನಾನೇನು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ಯಾರ ಧ್ಯಾನ ಮಾಡಬೇಕು? ನಿನ್ನ ತಂದೆಯವರ ಧ್ಯಾನ ಮಾಡಬೇಕು. ಓಹೋ, ನನ್ನ ತಂದೆ ನಾರಾಯಣನಿಗಿಂತಲೂ ದೊಡ್ಡವನೇ? ನೀನು ಅದನ್ನೆಲ್ಲ ಕೇಳಬಾರದು. ನಿಮ್ಮ ತಂದೆಯೇ ಪರಮಾತ್ಮ, ಅವರೇ ಸರ್ವೇಶ್ವರ. ಅಂದರೆ ನನ್ನ ತಂದೆಗೆ ಹುಟ್ಟು ಸಾವು ಇಲ್ಲವೇ? ಕುಮಾರ, ನಿಜ ಹೇಳಮ್ಮ. ಅಮ್ಮ, ಹುಟ್ಟು ಸಾವು ಇಲ್ಲದವನು ಸರ್ವೇಶ್ವರ, ಹಸಿವು ದಾಹ ಇಲ್ಲದವನು ಜಗದೀಶ್ವರ, ಆದಿ ಅಂತ್ಯ ಇಲ್ಲದವನು ಲೋಕೇಶ್ವರ, ಸಕಲ ಜೀವಿಗಳಲ್ಲಿ ಒಬ್ಬನಾದವನು ಪರಮೇಶ್ವರ. ಸತ್ಯ ನಿತ್ಯ ಆ ನಾರಾಯಣನೊಬ್ಬನೇ. ನಿನ್ನಷ್ಟು ತಿಳುವಳಿಕೆ ನನಗಿಲ್ಲ ಕಂದ. ಈ ತಾಯಿಯ ಬಯಕೆ ಇಷ್ಟೇ, ನೀನು ಚಿರಂಜೀವಿಯಾಗಿ ಬಾಳಬೇಕು ಕಂದ, ನೀನು ಚಿರಂಜೀವಿಯಾಗಿ ಬಾಳಬೇಕು. ಅಮ್ಮ, ನಿನ್ನ ಆಶೀರ್ವಾದವಿದ್ದರೆ ನಾನು ಚಿರಂಜೀವಿಯೇ. ಇಲ್ಲ ಕಂದ, ಇಲ್ಲ. ನಿನ್ನನ್ನು ಹೆತ್ತ ತಾಯಿ ಎಂದು ನಿನಗೆ ಮೃತ್ಯುವಾಗಿ ಬಂದಿದ್ದಾಳೆ ಕಂದ, ಮೃತ್ಯುವಾಗಿ ಬಂದಿದ್ದಾಳೆ. ನನ್ನ ತಂದೆಯವರ ಆಜ್ಞೆ, ನನ್ನ ಕೈಯಾರೆ ನಿನಗೆ ವಿಷ ಪ್ರಾಶನ ಮಾಡಿಸಬೇಕಂತ ಕಂದ. ಹೌದಾ ಅಮ್ಮ? ಹಾಲು ಕೊಟ್ಟು ಬೆಳೆಸಿದ ತಾಯಿ ವಿಷ ಉಣಿಸುವಳೆ? ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ? ಇಲ್ಲ, ನೀ ಕೊಡುವುದು ಅಮೃತವೇ ವಿನಃ ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದವಾಗಿ ಕುಡಿಯುತ್ತೇನೆ. ಬೇಡ ಕಂದ, ಬೇಡ. ಒಮ್ಮೆ ನನ್ನನ್ನು ನೋಡು. ನಿನ್ನ ಅಮ್ಮನ ಕಣ್ಣೀರನ್ನು ಕಂಡು ನಿನಗೆ ಕನಿಕರ ಬರದೆ ಕಂದ. ಒಂದು ಬಾರಿ, ಒಂದೇ ಒಂದು ಬಾರಿ ನಿನ್ನ ತಂದೆಯೇ ಪರಮಾತ್ಮ ಎಂದು ಹೇಳಿಬಿಡು ಮಗನೇ, ಹೇಳಿಬಿಡು ಮಗನೇ, ಹೇಳಿಬಿಡು ಮಗನೇ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನರ ನಾಡಿಗಳಲ್ಲಿ, ಉಸಿರು ಉಸಿರಿನಲ್ಲಿ ಆ ಹರಿಯೇ ಹರಿದಾಡುತ್ತಿರುವಾಗ ಅವನನ್ನು ಮರೆಯಲು ಸಾಧ್ಯವೇ? ಸುಳ್ಳಾಡಿದರೆ ಅವನು ಮೆಚ್ಚುವನೇ? ಬೇಡ ಕಂದ, ಬೇಡ ಮಗನೇ.
ಏನು ಮಾಡಿಲ್ಲ, ಏನೂ ಮಾಡಿಲ್ಲ. ಅಗ್ನಿ ಸುಡದವನನ್ನು, ಸರ್ಪ ಕಚ್ಚದವನನ್ನು, ಆನೆ ತುಳಿಯದವನನ್ನು, ನೀ ಕೊಟ್ಟ ವಿಷ ಅವನನ್ನು ಸಾಯಿಸುತ್ತೆ ಎಂದು ತಿಳಿದಿದ್ದರೆ ನನ್ನಂತ ತಿರುಗೇಡಿ ಯಾರು? ಜಗತ್ತಿನಲ್ಲಿ ತಾಯಿಯೇ ದೇವರು. ತಾಯಿಗಂತ ಹಿರಿದಾದ ವಸ್ತುವಿಲ್ಲ. ನಿನ್ನ ಕಣ್ಣೀರಿಗೆ ಬೆಲೆ ಕೊಟ್ಟಾದರೂ ಹರಿನಾಮ ಸ್ಮರಣೆಯನ್ನು ಬಿಡುತ್ತಾನೆ ಎಂದು ಭಾವಿಸಿದ್ದೆ. ಅದು ಸುಳ್ಳಾಯಿತು. ಯಾದು ಇವನು ನನ್ನನ್ನು ಕೊಲೆಗಾರನನ್ನಾಗಿಸಲೇ ಹುಟ್ಟಿದವನು. ತಂದೆಯಿಂದಲೇ ಮಗನ ಸಾವಾಗಬೇಕೆಂದಿದ್ದರೆ ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬೇಡ ಸ್ವಾಮಿ, ಕಾರ್ಯವನ್ನು ಬಿಡುವುದಿಲ್ಲ ಸ್ವಾಮಿ. ಬೇಡ ಸ್ವಾಮಿ, ಬೇಡ ಸ್ವಾಮಿ, ಬೇಡ ಸ್ವಾಮಿ, ಬೇಡ. ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ. ಶ್ರೀಹರಿ ನಾರಾಯಣ ನಾರಾಯಣ. ಇನ್ನಾವ ಅಗ್ನಿ ಪರೀಕ್ಷೆ ಆ ತಾಯಿ ಮಕ್ಕಳಿಗೆ? ಹೆತ್ತ ತಾಯಿಯ ಕೈಯಿಂದಲೇ ವಿಷಪ್ರಾಶನ ಮಾಡಿದರೂ ಅಳಿಯದ ಆ ಪ್ರಹ್ಲಾದ ಕುಮಾರನನ್ನ ಹೆತ್ತ ತಂದೆಯೇ ಕೊಲೆಗೈಯಲು ಎಳೆದೊಯ್ಯುತ್ತಿದ್ದಾನೆ. ಸಾಕು ಸಾಕು ಭಕ್ತರಕ್ಷಕ, ಸಾಕು ನಿನ್ನ ನಾಟಕ. ಇದಕ್ಕೆ ಕೊನೆ ಎಂದು ಶ್ರೀಹರಿ ಶ್ರೀಹರಿ ನಾರಾಯಣ ನಾರಾಯಣ. ನಯನ ಕಮಲ ವದನ ಕಮಲ ನಯನ ಕಮಲ ವದನ. ಕುಮಾರ, ಯಾಕಪ್ಪ ನಿನಗೆ ಈ ಹಠ? ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರಕ್ಕೆ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಣ್ಣಿಗೆ ಕಾಣದ ಆ ಹರಿಯ ಮೇಲಿರೋ ನಿನ್ನ ಪ್ರೀತಿ ಈ ನಿನ್ನ ಜನ್ಮ ಕೊಟ್ಟ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲ ನಿಲ್ಲ, ನನಗಿಂತ ಬೇರೊಬ್ಬ ದೇವನಿರಲು ಸಾಧ್ಯವಿಲ್ಲ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ, ನಾನೇ ಪರಮಾತ್ಮ. ತಂದೆಯೇ, ನೀನು ನನಗೆ ಜನ್ಮ ಕೊಟ್ಟವನು ನಿಜ, ಆದರೆ ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ಅವನ ತಂದೆ ಚತುರ್ಮುಖ ಬ್ರಹ್ಮ. ಅವನ ತಂದೆ ಯಾರು? ಹೇಳು ತಂದೆ, ಯಾಕೆ ಸುಮ್ಮನಾದೆ? ಅವನ ತಂದೆ ಯಾರಾದರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಾರಾಯಣ ನುಡಿಯದಿರು ಮತ್ತೊಮ್ಮೆ ಹರಿಯನುವ ನಾಲಿಗೆಯನ ಕೊಡುವೈರಿನ ಮಗವನು ಮುರಳಾನ ಹೇಳುವೆನು, ಪಡಿದು ಕೊಲ್ಲುವೆ ಎಲ್ಲಿ ತೋರುವವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಹ ತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ನಗುವು, ಬ್ರಹ್ಮಾಂಡವೇ ತನುವು, ಪಾತಾಳದಲ್ಲಿರುವುದು ಹರಿಚರಣವು. ಪಾತಾಳದಲ್ಲಿ ಹರಿಚರಣ, ವಿಶ್ವವನೇ ಆಳುತಿಯ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಢ. ದೇವತನವಿದ್ದರೆ ಚದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ. ಭಕ್ತಿ ನಂಬಿಹೆ ನಾನು, ಶಕ್ತಿ ನಂಬಿಹೆ ನೀನು, ಪ್ರೇಮದಲ್ಲಿ ನಾ ಕರವೆ, ದ್ವೇಷದಲ್ಲಿ ನೀ ಕರವೆ, ಇಬ್ಬರ
ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ ಬಾ ಎಂದು ಕೂಗಿದರೆ ಬರುವನೇನೋ ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆಹರಿಯು ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಹರಿನಿಂದ ತರವಲ್ಲ ಹರಿವೈರ ಸರಿಯಲ್ಲ ಹರಿಗಿಂತ ಅಧಿಕರು ಇನ್ನಾರು ಇಲ್ಲ ಹರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ. ಸಾಕು ಹರಿ ಹರಿ ಎಂದು ಗಂಟಲು ಹರಿದುಕೊಳ್ಳುವೆಯಲ್ಲ ಎಲ್ಲಿದ್ದಾನೋ ನಿನ್ನ ಹರಿ ಎಲ್ಲೆಲ್ಲಿಯೂ ಇದ್ದಾನೆ ಸಕಲ ಚರಾಚರ ವಸ್ತುವಿನಲ್ಲಿ ಅಡುರೇಳು ತೃಣ ಕಾಷ್ಟದಲ್ಲಿಯೂ ಇದ್ದಾನೆ ಅವನು ಎಲ್ಲೆಲ್ಲೂ ಇರುವನು ಎಲ್ಲೆಲ್ಲೂ ಇರುವನು ಸಕಲ ಚರಾಚರ ವಸ್ತುಗಳಲ್ಲಿ ಅಣು ರೇಣು ತೃಣಕಾಷ್ಟಗಳಲ್ಲಿ ಇರುವನು ಇರುವನು ಎಲ್ಲೆಲ್ಲಿಯೂ ಇರುವನು ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರಲ್ಲಿ ಎಲ್ಲಿ ನೋಡಬೇಕೆಂದರಲ್ಲಿ ಎಲ್ಲಿ ನೋಡಬೇಕೆಂದರಲ್ಲಿ ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ ಗಾಳಿಯಲ್ಲಿ ಅಲ್ಲಿಯೂ ಅಲ್ಲಿಯೂ ಇದ್ದಾನೆ ಇದ್ದಾನೆ ಅಲ್ಲಿಯೂ ಇದ್ದಾನೆ ನನ್ನಲ್ಲಿ ಅಲ್ಲಿಯೂ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ ನಿನ್ನಲ್ಲಿದ್ದರೂ ಇರಬಹುದು ನಿನ್ನಲ್ಲಿದ್ದರೂ ಇರಬಹುದು ಈ ಅರಮನೆಯಲ್ಲಿ ಅಲ್ಲಿಯೂ ಇರುವನು ಎಲ್ಲಿ 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 ನೋಡಬೇಕೆಂದರೆ ಅಲ್ಲಿ ಎಲ್ಲಿ ನೋಡಬೇಕೆಂದರಲ್ಲಿ ಎಲ್ಲಿ ನೋಡಬೇಕೆಂದರಲ್ಲಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಲ್ಲಿಯೂ ಇದ್ದಾನೆ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಲ್ಲಿಯೂ ಇದ್ದಾನೆ ಬಲ ಬಲ ಕುಮಾರ ವೈಕುಂಠವನ್ನೇ ಕಲಬರಿಸಿದರೂ ಕಾಣಲಾರದ ಹರಿಯನ್ನು ನಿಂತಲಿಯೇ ತೋರಿಸಿಬಿಟ್ಟೆ ಮಗನೇ ಕ್ಷಣಗಾರದಿಂದ ನೀನೇ ಸರಿ ನಿನ್ನಂತವನನ್ನು ನನ್ನ ಮಗನಾಗಿ ಪಡೆದದ್ದು ನನ್ನ ಜನ್ಮ ಸಾರ್ಥಕವಾಯಿತು ಇವನ ಮಾಯಾಜಾಲ ನನ್ನ ಮುಂದೆ ನಡೆಯದು ಬಿರುಗಾಳಿಗೆ ಸಿಕ್ಕ ತೂರಿ ಬಿಡುತ್ತೇನೆ ಇವನನ್ನು ಅಂದು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ ಇಂದು ಈ ಸಿಂಹಕ್ಕೆ ಸಿಂಹವಾಗಿ ಬಂದಿರುವೆಯಾ ಶ್ರೀಹರಿ ನಾರಾಯಣ ನಿನ್ನ ಹರಿಭಕ್ತಿಗೆ ಶ್ರೀಮನ್ನಾರಾಯಣನೇ ಅವತರಿಸಿದ್ದಾನೆ.
ಭಕ್ತಿಯಿಂದ ಪ್ರಾರ್ಥಿಸು, ಶಾಂತನಾಗುತ್ತಾನೆ. ಶ್ರೀವತ್ಸ ಶ್ರೀಪತಿಯೇ ಭಕ್ತವತ್ಸಲ ಹರಿಯೇ ನಾರಾಯಣ ವಿಷ್ಣು ಶೇಷ ಶಯನ ನಿನ್ನ ಮಹಿಮೆಯ ಪಾಡಿ ಕೊಂಡಾಡುವ ಶಕ್ತಿ ಬಾಲಕನಿಗೆಲ್ಲುಂಟು ನೀಲವರ್ಣ ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪವ ತೋರಿ ಹರಸನ್ನ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಅಭಯ ನೀಡೋ ನರಸಿಂಹ ಶಾಂತನಾಗೋ ನರಸಿಂಹ ನಮೋ ನಮೋ ನರಸಿಂಹ ನಿನ್ನ ಎದುರಿಸಿ ನಿಲ್ಲುವರು ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ ನಿನ್ನ ಎದುರಿಸಿ ನಿಲ್ಲುವರು ಉಂಟೆ ನಿನ್ನ ಮಹಿಮೆಯ ಅರಿತವರುಂಟೆ ರೋಷವ ಭೀಕರ ರೂಪವ ನಿನ್ನ ರೋಷವ ಭೀಕರ ರೂಪವ ನೋಡುವ ಸಾಹಸ ನನ್ನಲ್ಲಿ ಉಂಟೆ ನೋಡುವ ಸಾಹಸ ನನ್ನಲ್ಲಿ ಉಂಟೆ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಕರುಣೆ ತೋರೋ ನರಸಿಂಹ ಕರುಣೆ ತೋರೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ನಮೋ ನಮೋ ನರಸಿಂಹ ಶ್ರೀಹರಿ ನಾರಾಯಣ ಶ್ರೀಹರಿ ನಾರಾಯಣ ಮಗು ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬರಬೇಕು ಕೇಳು. ನನ್ನ ತಂದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಅವರಿಗೆ ಮುಕ್ತಿಯನ್ನು ಕರುಣಿಸು ದೇವ. ಚಿಂತಿಸಬೇಡ ಮಗು, ಚಿಂತಿಸಬೇಡ. ನಿನ್ನ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ಶಾಪಗ್ರಸ್ತರಾಗಿ ಈ ರೀತಿಯಾಗಿ ಜನಿಸಿರುವರು. ಮತ್ತೇನು ಬರಬೇಕು ಕೇಳಿಕೊ. ನನಗೆ ಬೇಕಾದವರ ನಿನಗೆ ಗೊತ್ತಿಲ್ಲವೇ? ಜನುಮ ಜನುಮದಲ್ಲೂ ನಿನ್ನ ಭಕ್ತನಾಗಿರುವಂತೆಯೇ ಅನುಗ್ರಹಿಸು. ತಥಾಸ್ತು.